ಪುರಾಣಗಳನ್ನು ಕೇಳ್ಕೊಳ್ತಾರಲ್ಲ ತಥಾಭಿವ್ಯಕ್ತ್ಯಂಗಮನೋನುಕೂಲಂ ಪ್ರಭಾಷಸೆ ಭಾಗವತ ಪ್ರಧಾನಃ ಯದಾಹ ವೈಯಾಸಿಕೆ ನೃಪತಿಂ ಸಾಧುಪೃಷ್ಟಃ ಮುನಿರ್ವಿವಕ್ಷುರ್ಭಗವದ್ಗುಣಾನಾಂ ಸಖಾಪಿತೆ ಭಾರತಮಾಹ ಕೃಷ್ಣಃ ಯಸ್ಮಿನ್ ನೃಣಾಂ ಗ್ರಾಮ್ಯಸುಖಾನುವಾದೈರ್ಮತಿರ್ಗೃಹೀತಾ ನ ಹರೇಃ ಕಥಾಯಾಂ ಮುನಿಃ ವಿವಕ್ಷುಃ ಭಗವದ್ಗುಣಾನಾಂ ಸಖಾ ಅಪಿ ತೇ ಭಾರತಂ ಆಹ ಕೃಷ್ಣಃ ಯಸ್ಮಿನ್ ನೃಣಾಂ ಗ್ರಾಮ್ಯಸುಖಾನುವಾದೈಃ ಮತಿಃ ಗೃಹೀತಾ ನ ಹರೇಃ ಕಥಾಯಾಂ ಮುನಿಃ ವಿವಕ್ಷುಃ ಭಗವದ್ಗುಣಾನಾಂ ವಿವಕ್ಷುಃ ಮುನಿಃ ಭಗವಂತನ ಗುಣಗಳನ್ನು ಹೇಳಕೊಟ್ಟಿರ್ತಕ್ಕಂತಹ ವಕ್ತುಂಬಿಚ್ಚು ವಿವಕ್ಷು ಹೊರಟಕೊಟ್ಟಿರ್ತಕ್ಕಂತಹ ಬಯಸಿರತಕ್ಕಂತಹ ವಾಸಿಷ್ಠ ಕೃಷ್ಣ ವೇದವ್ಯಾಸ ದೇವರು ಭಾರತವನ್ನು ಹೇಳಿದರು. ಯಾವುದು ಏನಂತ ಯಾತಕ್ಕೆ ಹೊರಟರು ಅವರು ಭಗವಂತನ ಗುಣಗಳನ್ನು ತಿಳಿಸ್ಬೇಕು ಅಂತ ಹೇಳಿ ಭಾರತವನ್ನು ಬರೆದರು. ಯಸ್ಮಿನ್ ಋಣಾಂ ಆದರೆ ಅದರೊಳಗೆ ಗ್ರಾಮ್ಯ ಸುಖಾನುವಾದೈ ಮತಿ ನ ಗೃಹೀತಾ ಹರೇಃ ಕಥಾಯ ಅನೇಕ ವಿಚಾರಗಳು ಬರೋದರಿಂದ ಹರೇಃ ಕಥಾಯಾಂ ಮತಿ ನ ಗೃಹೀತ ಅದರಿಂದ ಉಪಯೋಗ ಆಗಲಿಲ್ಲ. ಇಲ್ಲಿ ಇರೋ ಅರ್ಥ ಸರಿಯಾಗಿ ಕೇಳಿಸ್ಕೋಬೇಕಾದ್ರೆ ಮಹಾಭಾರತ ವೇದವ್ಯಾಸ ದೇವರು ಬರೆದರು. ಅದರಲ್ಲಿ ಗ್ರಾಮ್ಯ ಸುಖಾನುವಾದದ ಕಾರಣಗಳಿಂದಾಗಿ ಅದರಲ್ಲಿ ಕೃಷ್ಣನ ಕಥೆಯ ಬಗ್ಗೆ ಜನಗಳಿಗೆ ತಿಳುವಳಿಕೆ ಬರದಂತೆ ಆಯಿತು ಅಂತ ಹೇಳಿದರು. ನೋಡೋದು ಭಾರತ ವೇಸ್ಟ್ ಎಂಬ ರೀತಿ ಕಾಣಿಸ್ತು. ಇಷ್ಟೆಲ್ಲ ಕಷ್ಟಪಟ್ಟು ಅವ್ರೇನು ಮಾಡಿ ಇಷ್ಟೊತ್ತು ಮಾಡಿ ಏನು ಮಾಡಿದ್ದೆ ಅಂತ ಯೋಚನೆ ಮಾಡಿ ಕೊನೆ ಭಾಗವತ ಬರೀಲಿಕ್ಕೆ ಕೊಟ್ಟು ಅಂತ ಹೇಳಿದೆ. ಈಗ ಇಲ್ಲಿ ನೋಡೋದಕ್ಕಿದು ಮಹಾಭಾರತ ಒಂದು ರೀತಿ ಫೇಲ್ ಆಯಿತು, ಅದಕ್ಕೋಸ್ಕರ ಇದು ಮಾಡಿದ್ರು ಅಂತೇಳಿ ಅಲ್ಲ. ಅದಕ್ಕೆ ಅದು ಹಾಗೆ ಅರ್ಥ ಆಗೋದು, ಮೇಲ್ನೋಟಕ್ಕೆ ಅರ್ಥ ಆಗೋದು. ಹೇಳ್ತಾ ಹಾಗಲ್ಲ, ಮಹಾಭಾರತ ಇದೆ, ಅದರಲ್ಲಿ ಎಲ್ಲ ಇದೆ. ಆದರೆ ಜನಗಳಿಗೆ ಗ್ರಾಮ್ಯ ಸುಖಾನುವಾದ ಬೇರೆ ವಿಷಯ ಕೇಳಿ ಕೇಳಿ ಅದು ತಲೆಗೆ ಹೋಗೋದಿಲ್ಲ ಅಂತ ಹೇಳಿ ಡಿಫೆಕ್ಟ್ ಅದರಲ್ಲಿಲ್ಲ, ಇವರಲ್ಲಿ ಗ್ರಂಥದಲ್ಲಿ ಡಿಫೆಕ್ಟ್ ಇಲ್ಲ. ಅರ್ಥ ಮಾಡಿಕೊಳ್ಳೋ ಜನಗಳೆಲ್ಲ ಬೇರೆದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಈಗಾಗಲೇ. ಈ ಕಡೆ ಬರೋದು ಕಷ್ಟ ಅವರು. ಅದರಿಂದ ದೋಷ ಯಾರಲ್ಲಿದೆ ಆಯ್ತು, ಈಗ ಕೇಳೋರಲ್ಲಿದೆ, ಬರೆದಿದ್ದರಲ್ಲಿ ಇಲ್ಲ. ಆಚಾರ್ಯ ಅರ್ಥ ಬರೆದು ಹೋಗಿದ್ರೆ ಅದೇ ಅರ್ಥ ಆಗ್ತದೆ ಮೇಲ್ನೋಟಕ್ಕೆ. ಗ್ರಾಮ್ಯ ಸುಖಾನುವಾದೈ ಭಾಗವತ ತಾತ್ಪರ್ಯ ಓದ್ದು ಹೋದರೆ ಯಾರು ಅದನ್ನೇ ಅರ್ಥ ಹೇಳಬೇಕಾಗತ್ತೆ. ಅದಕ್ಕೆ ಹೇಳ್ತಾರೆ ಜ್ವರ ಬಂದು ನಾಲಿಗೆ ಕೆಟ್ಟೋಗಿರುತ್ತಲ್ಲ ಹಾಗೆ, ಔಷಧಿ ತಪ್ಪಲ್ಲದು. ಊಟ ಬೇರೆ ಸರಿಯಾಗೇ ಇದೆ, ಅವರಿಗೆ ಹೋಗ್ತಾ ಇಲ್ಲ, ಜ್ವರದ ಕಾರಣದಿಂದ ಬಿಟ್ಟು ಹೋಗ್ಬಿಟ್ಟಿದೆ. ಇವರು ಸುಖಗಳ ಬಗ್ಗೆ ಆಸಕ್ತಿ ಬಂದು ಏನಾಗ್ಬಿಟ್ಟಿದೆ ಅವರಿಗೆ. ಅದರಲ್ಲಿ ಆ ಗುಣಗಳನ್ನು ಅರ್ಥ ಮಾಡಿಕೊಳ್ಳೋ ಕೆಪಾಸಿಟಿ ಅವರಿಗಿಲ್ಲ ಈಗ. ಅಂಥವ್ರಿಗೂ ತಿಳಿಯುವಂಥ ಒಂದು ಗ್ರಂಥ ಹೇಳಬೇಕು. ಅಂಥವ್ರನ್ನ ಕೂಡ ಏನು ಮಾಡಬೇಕೀಗ, ಇದು ಕರ್ಕೊಂಬರ್ಬೇಕು. ಅಂಥ ಗ್ರಂಥವನ್ನು ಬರೀಬೇಕು ಅಂಥೇಳಿ ತಾತ್ಪರ್ಯ. ತದಸ್ಯ ಕೌಶಾರವ ಶರ್ಮದಾತುರ್ಹರೇಃ ಕಥಾಮೇವ ಕಥಾಸು ಸಾರಂ ಉದ್ಧೃತ್ಯ ಪುಷ್ಪೇಭ್ಯ ಇವಾರ್ತಬಂಧೋ ಶಿವಾಯ ನಃ ಕೀರ್ತಯ ತೀರ್ಥಕೀರ್ತೇಃ. ಆದ್ದರಿಂದ ತಸ್ಮಾತ್ ಆದ್ದರಿಂದ ಅಸ್ಯ ಕೌಶಾರವ ಮೈತ್ರೇಯರೇ ಶರ್ಮದಾತು ಹರೇಃ, ಶರ್ಮ ಅಂದರೆ ಸುಖ ಕೊಡ್ತಕ್ಕಂಥ ಹರಿಯ ಕಥಾಮೇವ ಅದೇ ಕಥೆಯನ್ನೇ ಮಹಾಭಾರತದ್ದೇ ನೀವು ಹೇಳಿ, ಅದೇ ವಿಷಯಗಳನ್ನೇ ಹೇಳಿ. ಯಾವುದೋ ಅವ್ರು ಹೇಳಿದ್ದಾರೆ ವೇದವ್ಯಾಸ ದೇವರು, ಅದನ್ನೇ ಹೇಳಬೇಕು. ಆದರೆ ಉದ್ಧೃತ್ಯ ಪುಷ್ಪೇಭ್ಯ ಇವಾರ್ಥ ಬಂಧೋ, ದೊಡ್ಡ ದೊಡ್ಡ ಪುಷ್ಪಗಳು. ಎಂಥ ಪುಷ್ಪ ಮಹಾಭಾರತ? ಪಾರಿಜಾತ ಅಂತ ಹೇಳಿದ್ದಾರೆ. ಪಾರಿಜಾತ ಮಧುಭೂತಾಂ ಅಂತ ಹೇಳಿದ್ದಾರೆ. ಅದೇನು ಭಾರಿ ಒಳ್ಳೆಯದೇನೆ. ಆದರೆ ಅದನ್ನ ತೆಗೆದು ಪಾರಿಜಾತ ಗೊತ್ತಲ್ಲ, ಮೇಲಿದ್ದರೆ ಹೋಗೋದಿಲ್ಲ, ಕೆಳಗೆ ಬಿಡ್ಬಿಡತ್ತೆ. ಮೇಲೆ ಹತ್ತಿದರೆ ಹತ್ತೋತ್ತಿಗೆ ಬಿದ್ದೋಗುತ್ತೆ. ಅದು ವಿಚಿತ್ರವಾದಂಥ ವೃಕ್ಷ. ಅದಕ್ಕೋಸ್ಕರ ಬಿಡೋರು ತಪ್ಪು ತಿಳ್ಬಿಟ್ಟು ಬಿದ್ದೋಗ್ಬಿಡ್ತಾರೆ. ಆ ಥರ ಆಗಬಾರ್ದು ಅಂತ ಹೇಳಿ ನೀವು ಎಂಥವ್ರು ನೀವು ಆರ್ತ ಬಂಧೋ ಚಿಕ್ಕವರಿಗೆ 4 ಜನ ಇದ್ದಾರೆ. ಇದೆಲ್ಲ ಅರ್ಥ ಆಗಬೇಕಾದ್ರೆ ಏನಂತ ಹೇಳ್ತಾರೆ, ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನೋ ಅರ್ಜುನ ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಲೋಯೆಸ್ಟ್ ಯಾರಿದರಲ್ಲಿ ಅರ್ಥ. ಅಂಥವ್ರಿಗೂ ತಿಳಿಬೇಕು. ಜೀವನದಲ್ಲಿ ನೊಂದವರಿಗೆ ಇದು ತಕ್ಷಣ ತಲೆ ಹೋಗಬೇಕು. ಅಂಥ ಒಂದು ವಿಶೇಷವಾದ ರೀತಿಯ ಗ್ರಂಥವನ್ನು ತಾವು ಬರೀಬೇಕು ಅಂತ ಹೇಳ್ತಾ ಇದ್ದಾರೆ. ಶಿವಾಯ ಯಾತಕ್ಕೆ ಹೇಳಬೇಕು? ಶಿವಾಯ ನಃ, ಶಿವ ಅಂದರೆ ಮಂಗಳ, ಶಿವನಿಗೆ ಹೇಳಿ ಅಂತ ಅರ್ಥ ಅಲ್ಲ ಇದು. ನಮ್ಮ ಮಂಗಳಿಗೋಸ್ಕರ ಒಳಿತಿಗೋಸ್ಕರ ನಃ ಶಿವಾಯ ಕೀರ್ತಯ, ನೀವು ಕೀರ್ತನೆ ಮಾಡಿ.
ತೀರ್ಥಕೀರ್ತಿ ತೀರ್ಥಕೀರ್ತಿ ತೀರ್ಥ ಅಂದರೆ ಪುಣ್ಯಕರ ಕೀರ್ತಿ ಪುಣ್ಯ ಶ್ಲೋಕ ತೀರ್ಥಪಾದ ಬಂದಿದೆ ಹೆಸರಲ್ಲಿ. ಆದ್ದರಿಂದ ಯಾರ ಹೆಸರು ಹೇಳಿದರೆ ನಮ್ಮ ಪವಿತ್ರರಾಗ್ತೇವೆ ಅದು. ಕೆಲವು ಹೆಸರು ಹೇಳಿದ ತಕ್ಷಣ ಪಾವಿತ್ರ್ಯ ಬಂದುಬಿಡುತ್ತೆ. ಇವತ್ತು ಗಂಗಾ ಹೇಗೆ ಪಾವಿತ್ರ್ಯ ಕಾರಣ ಭಗವಂತನ ಕಥೆ ವಿಷ್ಣು ಪಾದೋದಕ್ಕೆ ಅಷ್ಟು ಪವಿತ್ರ ಆಗಿರ್ಬೇಕಾದ್ರೆ ವಿಷ್ಣು ಎಷ್ಟು ಪವಿತ್ರ ಇರಬೇಕು. ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ ಅಂಥ ಪರಮಾತ್ಮನ ಮಹಿಮೆಯನ್ನು ನೀವು ಹೇಳಿ ಅಂತ ಹೇಳುತ್ತಾರೆ. ಪುಷ್ಪೇಭ್ಯ ಉದ್ಧೃತೆ ಯಾವಾಗಲೂ ಕೂಡ ಹೀಗಿದೆ. ಆಚಾರ್ಯರು ಭಾಷ್ಯ ಬರೆದು ಟೀಕಾ ಬರೆದು ಅರ್ಥ ಆಯ್ತು. ಟೀಕಾ ದೊಡ್ಡದು ಭಾಷ್ಯ ದೊಡ್ಡದು, ಭಾಷ್ಯ ದೊಡ್ಡದು ಅವರೇ ಹೇಳಿರೋದು. ನಾವೇನು ಅವರೇ ಹೇಳಿಬಿಟ್ಟು ಭಾಷ್ಯ ಭಾರಿ ದೊಡ್ಡದು, ನಾವು ಹೇಳೋದು ಭಾರಿ ಸ್ವಲ್ಪ ಅಂತಲೇ ಹೇಳೋದು. ಆಮೇಲೆ ಟಿಪ್ಪಣಿ ಬರೆದರು, ಆಮೇಲೆ ಯಾವ ಅರ್ಥ ಆಯಿತು. ಅವರ ಟೀಕಾ ಕಡಿಮೆ ಆಗಿದ್ರೆ ಅಲ್ಲ, ನಮಗೆ ಅರ್ಥ ಆಗ್ಲಿಕ್ಕೆ ಬೇಕಿಲ್ಲ. ಇದು ದೃಷ್ಟಿಯಿಂದ ಅರ್ಥ ಮಾಡ್ಕೊಂಡ್ಬಿಟ್ರೆ ಮೇಲಿನ ಗ್ರಂಥಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಕೆಳಗಿನ ಗ್ರಂಥ ಹೊರಟಾಗ ಮೇಲಿನ ಗ್ರಂಥ ಹಿರಿಮೆ ಗೊತ್ತಾಗುತ್ತೆ ಹೊರತು ಕೆಳಗಿನ ಗ್ರಂಥಗಳು ಶ್ರೇಷ್ಠ ಅಂತ ಅರ್ಥ ಅದಕ್ಕಲ್ಲ. ಆದರೆ ಯಾರಿಗೆ ಇದು ಉಪಯೋಗ? ನಮ್ಮಂಥವರಿಗೆ ಮೂಲ ಗ್ರಂಥವನ್ನು ಅಲ್ಲಿನ ಹೂ ತೊಗೊಂಡೋಗಿ ಬರೋಕ್ಕಾಗುತ್ತೆ. ಪ್ರಬಂಧಿಗೆ ಬಿಡುತ್ತಲ್ಲ ಭೀಮಸೇನ ದೇವರಿಗೆ ಹಾಗಾಯ್ತು. ಅದರ ನೋಡಿ ಬರೀತಾರೆ ಅದನ್ನು. ಶ್ರೀನಾಥ ಕೀರ್ತ್ಯಂ ಭುಜ ಸೇವ್ಯ ಗಂಧಂ ಪ್ರಾಣಸ್ಸ ಸಂಗೃಹ್ಯ ವಿಹರ್ತು ಮೀಷ್ಟೆ. ಪರಮಾತ್ಮನ ಮಹಿಮೆಯನ್ನು ಹೇಳಬೇಕಂತ ಹೇಳಿದ್ರೆ ಪ್ರಾಣದೇವರಿಗೆ ಸಾಧ್ಯ ಅದು ಅಂತ ಹೇಳ್ತಾರೆ ರುಕ್ಮಿಣೀಶ್ವರ ಹೇಳಬೇಕಾದ್ರೆ. ಯಾಕೆ ಅದು ಗಂಧ ಪರಿಮಳ ಗಾಳಿ ಬೀಸೋಡೆ ತೊಗೊಂಬರುತ್ತೆ. ಬೇರೆ ಯಾವುದು ತಂದರೆ ಬರೋದಿಲ್ಲ. ಅದರಿಂದ ಜೋರ ಕೂಗಿದ್ರು ಬರೋದಿಲ್ಲ, ಅದು ಗಾಳಿ ಬೀಸಿದರೆ ಬಂದ್ಬಿಡುತ್ತೆ. ಆದ್ದರಿಂದ ಅವರಿಗೆ ಆಗಬೇಕು. ನೀವು ಯಾರೀಗ ಅವರ ಅನುಗ್ರಹಿತರು ಅವರಿಂದನೇ, ಅದಕ್ಕೆ ನೀವು ಅದನ್ನು ತಿಳಿಸ್ಬೇಕು ಅಂತ ಕೇಳ್ತಾರೆ. ತದಸ್ಯ ಕೌಶಾರವ ಶರ್ಮಧಾತುರ್ ಹರೇ ಕಥಾಮೇವ. ಇಲ್ಲಿ ಎರಡು ರೀತಿ ಆಗ್ಬೋದು. ಶರ್ಮಧಾತು ಹರೇ, ಹರಿ ಅಂಥವನು ಆನಂದ ಕೊಡ್ತಕ್ಕಂಥವು. ಅವ ಕಥೆಯನ್ನೇ ಹೇಳಬೇಕು ನೀವು. ಅಲ್ಲಿ ಹೇಳಿರೋ ಕಥೆಗಳನ್ನೇ ಹೇಳಬೇಕು, ನಮಗೆ ತಿಳಿ ಹಾಗೆ ಹೇಳಬೇಕಷ್ಟೇ. ಈ ಗೈಡ್ ಅಂತ ಹೇಳಿದರೆ ಯಾವುದೋ ಪುಸ್ತಕ ಯಾವುದೋ ಗೈಡ್ ಆದರೆ ಉಪಯೋಗ ಇಲ್ಲ. ಆ ಪುಸ್ತಕಕ್ಕೆ ಗೈಡ್ ಆಗಬೇಕು, ಬೇರೆದಕ್ಕಾದರೆ ಉಪಯೋಗ ಇಲ್ಲ. ಆ ರೀತಿ ನೀವು ಹೇಳಬೇಕು. ಇದರಿಂದ ನಮಗೇನಾಯಿತು? ಪುಷ್ಪ ಅಂತ ಹೇಳಿದ್ರಲ್ಲ, ಪಾರಿಜಾತ ಪುಷ್ಪ ಅಂತ ಪದ ಭಾಗವತಲ್ಲಿ ಬಂದಿರೋ ಪದ ಪುಷ್ಪೇಭ್ಯ ಅಂತ ಹೇಳಿಬಿಟ್ಟು ಅರ್ಥ ಆಯ್ತಾ. ಅದಕ್ಕೆ ಭಾರತ ಪಾರಿಜಾತ ಮಧುಭೂತ ಬಂತ ಆಚಾರ್ಯರಕ್ಕೆ ಅರ್ಥವನ್ನು ಈ ಪದಕ್ಕೆ ವ್ಯಾಖ್ಯಾನ. ಕಲಿಮಲ ಸಂಸ್ಕೃತಿ ಕಾಲನೋಖಿಲೇಶೋ ಹರಿರಿತರತ್ರ ನ ಗೀಯತೆ ಹ್ಯಭೀಕ್ಷ್ಣಂ ಇಹತು ಪುನರ್ಭಗವಾನಶೇಷಮೂರ್ತಿ ಪರಿಪಠಿತೋನುಪದಂ ಕಥಾಪ್ರಸಂಗೈ. ದ್ವಾದಶಕಂದ ಶ್ಲೋಕ ಇದು. ಬರೀತಿರೋದು ಆರಂಭ ಇನ್ನೂ ಕೂಡ ಯಾವುದನ್ನು ಕೋಟ್ ಮಾಡ್ತಿದ್ದಾರೆ. ಯಾಕೆಂದರೆ ಈ ವಿಷಯ ಎಲ್ಲ ಒಂದೇ ವಿಷಯದ್ದು, ಅದಕ್ಕೂ ಒಂದೇ ಕಡೆಯಿಂದ ಕಲೆಕ್ಟ್ ಮಾಡಿಬಿಡ್ತಾರೆ ಆ ವಿಷಯಗಳೆಲ್ಲ ಕೂಡ. ಆಮೇಲೆ ಮತ್ತೆ ವಾಪಸ್ ಇದಕ್ಕೆ ಬರ್ತಾರೆ ತೃತೀಯ ಸ್ಕಂದಕ್ಕೆ. ಇದು ಹೇಳ್ತಾರೆ ಹಿಂದಿನೆಲ್ಲ ತೃತೀಯ ಸ್ಕಂದದ್ದು, ಇದೀಗ ದ್ವಾದಶ ಸ್ಕಂದ. ಮತ್ತೆ ವಾಪಸ್ ಬರ್ತಾರೆ. ಕಲಿಮಲ ಸಂಸ್ಕೃತಿ ಕಾಲನೋ ಅಖಿಲೇಶೋ ಹರಿಹಿ ಇತರತ್ರ ನ ಗೀಯತೆ ಹಿ ಅಭೀಕ್ಷ್ಣಂ ಇಹತು ಪುನರ್ಭಗವಾನ್ ಅಶೇಷಮೂರ್ತಿ ಪರಿಪಠಿತಃ ಅನುಪದಂ ಕಥಾಪ್ರಸಂಗೈ. ಅಖಿಲೇಶಃ ಹರಿಹಿ, ಎಲ್ಲದರ ಸ್ವಾಮಿಯಾದ ಪರಮಾತ್ಮ. ಕಲಿಮಲ ಸಂಸ್ಕೃತಿ ಕಾಲನಃ, ಕಲಿಯ ದೋಷವನ್ನು, ಅದೇನು ಕಲಿಯ ದೋಷ? ಕಲಿಮಲ ಸಂಸ್ಕೃತಿ, ಕಲಿಯದ ಮಲರೂಪವಾದ ಸಂಸಾರವನ್ನು ಗೊತ್ತಾಯ್ತಾ, ಕಾಲನ ಪರಿಹಾರ ಮಾಡ್ತಕ್ಕಂತಹ ಅಖಿಲೇಶ ಯಾರು? ಹರಿ. ಇನ್ಯಾರು ಸಣ್ಣ ಪುಟ್ಟವ್ರನ್ನೆಲ್ಲ ಹಿಡಿಯೋಕ್ಕೆ ಇವರಿಗೆಲ್ಲ ಸಾಧ್ಯ ಇಲ್ಲ, ಭಾರಿ ದೊಡ್ಡವರಾಗಬೇಕು. ಹರಿಹಿ, ಹರಿ ಶಬ್ದಕ್ಕೆ ವಾಯು ಅಂತ ಅರ್ಥ ಇದೆ. ಹರಿವಾಯುಗಳ ಪ್ರೇಮೆಯನ್ನು ಹೇಳಬೇಕಾದ್ರೆ ಇತರತ್ರ ನಗೀಯತೆ ಹಿ ಅಭೀಷ್ಟಂ, ಬೇರೆ ಕಡೆಗೆ ನಾವು ಬಯಸಿದ ಹಾಗೆ ಭಾರಿ ಹೇಳಿಲ್ಲ. ಅಲ್ಲಿ ನಾವು ಬಯಸಿದ ಹಾಗೆ ರಸ ಕೊಡೋದು ಹೇಗಿರ್ತದೆ, ಮೋಸಂಬಿ ಕೊಡೋದು ಹೇಗಿರ್ತದೆ ಮಕ್ಕಳಿಗೆ. ಮೋಸಂಬಿ ಕೊಟ್ಟರೆ ನೇಕತ್ತ ಕೊಡೋದು, ಓಪನ್ ಮಾಡಲಿಕ್ಕೆ ಬರೋದಿಲ್ಲ ಅದು. ಆದರೆ ಅದು ಇರೋದು ಅದರಲ್ಲಿ, ರಸ ಇರೋದು ಅದರಲ್ಲಿ, ಬೇರೆ ರಸವನ್ನು ಸೇರಿಸಾಗಿಲ್ಲ. ಅದಕ್ಕೆ ಅದನ್ನೇ ಕೊಡಬೇಕು. ಅದ್ರ ಕೊಡೋ ಶಕ್ತಿ ಇರಬೇಕು ಅವರಿಗೆ, ಕೊಡೋರಿಗೆ. ಅದಕ್ಕೆ ಹರಿರಿತರತ್ರ ಗೀಯತೆ ನಹಿ ಅಭೀಕ್ಷ್ಣಂ. ನಾವು ಇಷ್ಟಪಟ್ಟಾಗ ಯಥೇಚ್ಛವಾಗಿ ನಮಗೆ ತಿಳಿಯಾಗ ಅಲ್ಲಿ ಹೇಳೋದಿಲ್ಲ. ಜ್ಯೂಸನ್ನು ಏನು ಮಾಡ್ತಾರೆ, ಆರಾಮ ಕುಡ್ದು ಹಾಕಿಬಿಡ್ತಾರೆ. ಇದನ್ನು ಕುಡಿಯೋಕ್ಕಾಗೋದಿಲ್ಲ. ಇವತ್ತು ಪುನಃ ಭಗವಾನ್ ಅಶೇಷ ಮೂರ್ತಿ. ಈ ಭಾಗವತದಲ್ಲಿ ಮಾತ್ರ ಪರಮಾತ್ಮನ ಮಹಿಮೆ ಹೇಗೆ ಬಂದಿದೆ ಅಂದರೆ ಪರಿಪಠಿತ ಅನುಪದಂ ಕಥಾ ಪ್ರಸಂಗೈ. ಹೆಜ್ಜೆ ಹೆಜ್ಜೆಗೂ ಹೇಳ್ತಾರೆ ಅನುಪದಂ, ಹೆಜ್ಜೆ ಹೆಜ್ಜೆಗೂ ಕೂಡ ಇದನ್ನು ದೇವ್ರ ಮಹಿಮೆ ಡೈರೆಕ್ಟಾಗಿ ಹೇಳ್ತಾರೆ. ಆದ್ದರಿಂದ ಇದು ಉಪಸಂಹಾರ. ಇಷ್ಟಾಗಿದೆ ಗ್ರಂಥ ಓದಿ ಅಂತ ಹೇಳಿ ಅಂತ ಇಲ್ಲಿ ಕೇಳಿದರು. ಇಂಥ ಗ್ರಂಥ ಇದೆ ಅಂತ ತಿಳ್ಕೊಳ್ಳಿ ಅಂತ ಅಲ್ಲಿ ಕೊನೆಗೆ ಹೇಳ್ತಾರೆ. ಕಥಾಪ್ರಸಂಗೈ, ಕಥೆ ಹೇಳಿದ ಮಕ್ಕಳಿಗೆ ತಿಳಿಯುತ್ತೆ, ಅದಕ್ಕೆ ಕಥಾಪ್ರಸಂಗೈ. ಮಹಾಭಾರತದಲ್ಲೂ ದೃಷ್ಟಾಂತ ಇದೆ, ಇದರಲ್ಲೂ ದೃಷ್ಟಾಂತ ಇದೆ. ಇನ್ನೂ ಸರಳವಾಗಿ ಹೇಳೋದ್ರಿಂದಾಗಿಯೇ ಬೇಗ ತಿಳಿಯುತ್ತೆ. ಬರೀ ಥಿಯರಿ ಅರ್ಥ ಆಗೋದು ಕಷ್ಟ, ಆ ದೃಷ್ಟಾಂತ ಕೊಟ್ಟಾಗ ಅರ್ಥ ಆಗುತ್ತೆ. ಅದಕ್ಕಾಗಿ ಇಲ್ಲಿ ಆ ವಿಷಯದಿಂದ ಭಾಗವತಕ್ಕೆ ಭಾರಿ ಮಹತ್ವ ಇದೆ. ಪರಿಪಠಿತೋ ಅನುಪದಂ ಕಥಾ ಪ್ರಸಂಗೈ ಸೋಹಂ ಋಣ. ಇದು ಕೇಳಿ ವಾಪಸ್ ಬರ್ತಾರೆ ಈಗ.
ಇವರೇನು ಮಾಡ್ತಾರೆ, ಸೋಹಂ ಋಣಾಂ ಕ್ಷುಲ್ಲ ಸುಖಾಯ ದುಃಖಂ ಮಹದ್ಗತಾನಾಂ ವಿರಮಾಯ ತುಭ್ಯಂ ಪ್ರವರ್ತತೆ ಭಾಗವತಂ ಪುರಾಣಂ ಯದಾಹ ಸಾಕ್ಷಾತ್ ಭಗವಾನ್ ಋಷಿಭ್ಯ. ಈಗ ಮೈತ್ರೇಯರು ಹೇಳ್ತಾರೆ, ಸಹ ಅಹಂ ಋಣಾಂ ಕ್ಷುಲ್ಲ ಸುಖಾಯ ದುಃಖಂ ಮಹದ್ಗತಾನಾಂ ವಿರಮಾಯ ತುಭ್ಯಂ ಪ್ರವರ್ತಯೇ ಭಾಗವತಂ ಪುರಾಣಂ ಯದಾಹ ಸಾಕ್ಷಾತ್ ಭಗವಾನ್ ಋಷಿಭ್ಯ. ಸೋ ಅಹಂ, ನೀವು ಕೇಳಿದ್ದೀವಿ ವಿದುರ ಮೈತ್ರೇಯ ಸಂವಾದ ಹೇಳ್ತೇನೆ. ಜನಗಳು ಹೇಗಿದ್ದಾರೆ ಗೊತ್ತಾ ಇವತ್ತು? ಕ್ಷುಲ್ಲ ಸುಖಾಯ ಮಹದ್ದುಃಖಂ ಗತಾನ. ಸ್ವಲ್ಪ ಸುಖಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ, ಭಾರಿ ದೊಡ್ಡ ಆಸ್ತಿ ಹೋಗೇ ಬಿಡ್ತಾರೆ, ಅಷ್ಟೊತ್ತಿರೋದೇ ಇಲ್ಲ, ಮತ್ತು ಯಾರೋ ಎತ್ಕೊಂಡು ಹೋಗ್ತಾರೆ ಹೀಗಾಗಿ ಅಂತ. ಅಂದರೆ ಭಾರಿ ಮಾಡಕ್ಕೆ ಹೋಗ್ತಾರೆ, ಅದೇನು ಅದು ಭಾರಿ ಕಷ್ಟಪಡ್ತಾರೆ. ಕ್ಷುಲ್ಲ ಸುಖ ಆಯ್ತು, ಹುಡ್ಕೊಂಡ್ರು ಕೂಡ ಏನು ಮಾಡುತ್ತಾ ದೇವ್ರನ್ನ ಅಮರತ್ವ ಕೊಡುತ್ತಾ, ಹಸಿ ಹೋಗ್ಲಾಡಿಸ್ತಾ, ಇದು ಮಾಡುತ್ತಾ, ಏನೂ ಮಾಡೋದಿಲ್ಲ. ಗೊತ್ತಾಯ್ತಾ? ಅದಕ್ಕೋಸ್ಕರ ಭಾರಿ ಕಷ್ಟಪಡ್ತಾರೆ. ಅಂದರೆ ದೊಡ್ಡ ಇದು ಹೇಳೋದಿಲ್ಲ, ಗುಡ್ಡ ತೋಡಿ ಇಲಿ ತೆಗೆದ ಅಂತ ಹೇಳ್ತಾರಲ್ಲ, ಹಾಗಾಗಿಬಿಟ್ಟು ಗುಡ್ಡರೂ ಹೋಯ್ತು, ಇಲ್ಲಿ ಸಿಕ್ಕಿದ್ದು ಉಪಯೋಗನೂ ಆಗಲಿಲ್ಲ. ಆ ಥರ ಆಗಿದೆ. ಇದು ಲೌಕಿಕ ಅನ್ವಯಿಸ ಮಾತಿತ್ತು. ಇದು ಎಲ್ಲರೂ ಕಣ್ಣೆದಿನ ನೋಡ್ತೀವಿ ಇದನ್ನೆಲ್ಲ ಕೂಡ ಇವಾಗ. ಗೊತ್ತಾಯ್ತಾ? ನೋಡಿ ಎಷ್ಟು ಮಾಡಿಕೊಂಡ ಕೊನೆಗೆ, ಕಷ್ಟಪಟ್ಟ ಕೊನೆಗೆ ಮತ್ತೆ ಇದಾಗುತ್ತೆ. ಯಾರು ಹೇಳೋರೆಲ್ಲ ಯಾರು ಕಂಡವರು ತೊಗೊಂಡು ಹೋಗ್ತಾರೆ ಮತ್ತೆ. ಅದು ಎರಡು ಅಲ್ಲ ಇದು 3ನೇ ಅಧ್ಯಾಯದಲ್ಲಿ ಮೈತ್ರೇಯರು ಹೇಳೋ ಮಾತು. ಅಭೀಕ್ಷ್ಣ ಯಥೇಚ್ಛವಾಗಿ ನತೋ ಇಹತು ಭಗವಾನ್. ಆಮೇಲೆ ಕ್ಷುಲ್ಲ ಸುಖಾಯ ದುಃಖಂ ಮಹದ್ಗತಾನಾಂ ವಿರಮಾಯ ತುಭ್ಯಂ. ಗೊತ್ತಾಗಿದೆ, ಭಾರಿ ಕಟ್ಪಟ್ಟು ಹೋಗಿ ತೋಡಿ ಈರುಳ್ಳಿ ತಂದುಬಿಟ್ಟ ಹೋಗಿ ಬಡಿ ಅರ್ಜೆಂಟ್ ಬಡಿಯಾಗಬೇಕಾಗಿದೆ. ಅದೇನದು ಕ್ಷುಲ್ಲಕ ಸುಖ. ತಿಂದರೂ ಮರಿನೂ ಹೋಯಿತು, ಸುಖ ಅಂತೂ ಇಲ್ಲವೇ ಇಲ್ಲ. ಅದು ಎಷ್ಟು ದೋಷ ಅಂತ ಹೇಳ್ತಾರೆ. ಹಾಗಾಗಿದೆ ನಮ್ಮ ಸ್ಥಿತಿ. ಪ್ರವರ್ತಯೇ ಭಾಗವತಂ ಪುರಾಣಂ. ಅವರಿಗೆ ಯಾವ್ದು ಹೇಳ್ತಿದ್ದೀನಿ, ಅದಕ್ಕೆ ಭಾಗವತ ಪುರಾಣ ಹೇಳ್ತೇನೆ. ಹೇಗಿದೆ ಅಂದರೆ, ಮಹತ್ ಸುಖ ಕೊಡ್ತಕ್ಕಂಥ ಗ್ರಂಥ. ಅಲ್ಪ ಸುಖ ಅಲ್ಲ, ಮಹತ್ ಸುಖ. 100 ಕಾದಂಬರಿ ಓದೇನು ಉಪಯೋಗ? ಪರೀಕ್ಷೆಯಲ್ಲಿ ಒಂದೂ ಪ್ರಶ್ನೆ ಬರೋದಿಲ್ಲ. ಟೆಕ್ಸ್ಟ್ ಬುಕ್ ಒಂದು 3-4 ಓದಿದರೂ ಸಾಕು. ಆದ್ದರಿಂದ ಕಡಿಮೆ ಶ್ರಮ ಹೆಚ್ಚು ಫಲ, ಅಲ್ಲಿ ಹೆಚ್ಚು ಶ್ರಮ ಕಡಿಮೆ ಫಲ. ಕೆಲವು ಸರ್ತಿಂತೂ ವಿರುದ್ಧ ಫಲ. ಬಿಟ್ಟು ಪಾಪರಾದರೆ ಅದು ಹೋಯ್ತು, ಲಾಭ ಸ್ವಲ್ಪ ಅಂತಲ್ಲ, ಪಾಪರೂ ಆಗಿಬಿಟ್ಟು ಹಾಗಾಗಬಹುದು. ಸೋಹಂ ಋಣಾಂ ಕ್ಷುಲ್ಲ ಸುಖಾಯ ದುಃಖಂ ಮಹದ್ಗತಾನಾಂ ವಿರಮಾಯ ತುಭ್ಯಂ ಪ್ರವರ್ತಯೇ ಭಾಗವತಂ ಪುರಾಣಂ. ಭಾಗವತ ಪುರಾಣ ಪ್ರವರ್ತನೆ ಮಾಡ್ತಾ ಇದ್ದೇನೆ. ಯದಾಹ ಸಾಕ್ಷಾತ್ ಭಗವಾನ್ ಋಷಿಭ್ಯ. ಅದನ್ನು ಪರಮಾತ್ಮ ಋಷಿಗಳಿಗೆ ತಾನೇ ಹೇಳಿದ್ದಾನೆ. ಯಾರಿಗೆ? ಸನಕಾದಿಗಳಿಗೆ ಹೇಳಿದ್ದಾನೆ ಅಂತ. ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಯಾರು ಉಪಯೋಗಿಸಿದ್ರು ಅನ್ನೋದ್ರ ಮೇಲೆ ಅದ್ರ ಮಹತ್ವ ಗೊತ್ತಾಗುತ್ತೆ. ಅವರಿದ್ದಾರಲ್ಲ ದೊಡ್ಡವರು, ಅವ್ರು ತಿರ್ದು ಇದೇ ಔಷಧಿ ಅಂತ ಹೇಳಿದ ತಕ್ಷಣ ಏನು ಮಾಡ್ತಾರಾಗ ತೊಗೊಳಕ್ಕೆ ಶುರು ಮಾಡೋದು. ಅಡ್ವರ್ಟೈಸ್ಮೆಂಟ್ ಕೊಡೋದು ಹಾಗೇನೆ, ಕೊಡೋಕೆ ತೋಡಿರ್ತಾರೆ, ಬಿಡ್ತಾರೆ, ಕೊಟ್ಟು ಬಿಡ್ತಾರೆ. ಹಾಗೇನೆ ಅದು ಯಾರೋ ತರ್ತಾರೆ ಇರ್ತಾರೆ, ಅವರು ಬಿಟ್ಟಿರೋದಿಲ್ಲ. ಅದನ್ನು ಅದು ತೋರಿಸೋ ಪೂರ್ತಿ ನಿಂತಿರ್ತಾರೆ ಅಷ್ಟೇ. ಅದು ಮನುಷ್ಯರ ಸ್ವಭಾವ. ಇದು ಹಾಗಲ್ಲ, ವಸ್ತುಸ್ಥಿತಿ ಇದು. ಅದೇ ಡಿಫರೆನ್ಸ್ ಇದು. ಆಸೀನ ಮುರ್ಮ್ಯಾಂ ಭಗವಂತ ಮಾಧ್ಯಂ ಸಂಕರ್ಷಣಂ ದೇವಮಕುಂಠ ಸತ್ವಂ ವಿವಿತ್ಸವಸ್ತಂತ್ವಮತಃ ಪರಸ್ಯ ಕುಮಾರ ಮುಖ್ಯ ಮುನಯೋನ್ಮ ಪೃಚ್ಛನ್. ಆಸೀನಂ ಉರ್ವ್ಯಾಂ ಭಗವಂತಂ ಆದ್ಯಂ ಸಂಕರ್ಷಣಂ ದೇವಂ ಅಕುಂಠ ಸತ್ವಂ ವಿವಿತ್ಸವಃ ತತ್ವಂ ಅತಃ ಪರಸ್ಯ ಕುಮಾರ ಮುಖ್ಯಾ ಮುನಯಃ ಅನ್ವಪೃಚ್ಛನ್. ಹೇಗೆ ನಡೀತಿದೋ? ಉರ್ವ್ಯಾಂ ಆಸೀನಂ, ಪರಮಾತ್ಮ ಕೂತಿದ್ದಾನೆ. ಭಗವಂತಂ, ಯಾರು? ಶೇಷದೇವರ ಬಗ್ಗೆ ಹೇಳ್ತಾರೆ. ಶೇಷದೇವರಿಂದ ಬರಬೇಕೀಗ. ಶೇಷದೇವರು ಕೇಳಿಸ್ ಬ್ರಹ್ಮದೇವರಿಗೆ ಈ ಕಡೆ ಕೇಳಿದ್ರು, ಶೇಷದೇವರು ಆ ಕಡೆ ಕೇಳಿದರು. ಬ್ರಹ್ಮದೇವ ಕೇಳಿದ್ದು ಈ ಕಡೆಯಿಂದ ಬರ್ತಾ ಇದೆ, ಶೇಷದೇವ್ರ ಕಡೆ ಈ ಕಡೆಯಿಂದ ಬರ್ತಾ ಇದೆ. ಅದಕ್ಕೇನೆ ಕ್ಷುಲ್ಲ ಅದು ಆಗತಿ ಕ್ರಮ ಇದು. 2 ಆಗತಿ ಕ್ರಮ. ಭಗವಂತ ಮಾಧ್ಯಂ ಒಬ್ಬರೇ ಶಿಷ್ಯರು. ಇವತ್ತು ಆಚಾರ್ಯ ಶಿಷ್ಯರೇನೆ ಒಂದೇ ಗ್ರಂಥ ಪೂರಾಗ್ತಾನೆ ಅರ್ಥ ಬರೆದ್ಬಿಟ್ರೆ ಏನಾಗುತ್ತದೋ? ಅವ್ರ ಶಿಷ್ಯರೇ ಬರೀತಿರೋದು. ಗೊತ್ತಾಯ್ತಾ? ಅಂತ ಅರ್ಥ ಆ ರೀತಿ ಅಷ್ಟು ಮಾನ್ಯ. ಅದೇ ರೀತಿ ಶೇಷದೇವರು ಕೇಳಿದ್ರು, ಬ್ರಹ್ಮದೇವರು ಕೇಳಿಸ್ಕೊಂಡ್ರು. ಅವ್ರ ಪಾಠ ಇವ್ರ ಪಾಠ ಅಂತೀವಲ್ಲ, ಹಾಗೆ ಸರಿಯಾಗಿದ್ದರೆ 2 ಗ್ರಾಹ್ಯ. ಅವರು ಸರಿಯಾಗಿದ್ದೇ ಇರುತ್ತೆ ದೊಡ್ಡವ್ರದ್ದಾದಾಗ. ದೇವ ಬಕುಂಠ ಸತ್ವಂ. ಶೇಷದೇವ್ರನ್ನ ಹೋಗಿ ಇವರೆಲ್ಲ ಕೇಳಿಕೊಂಡ್ರು. ಯಾರು? ಕುಮಾರ ಮುಖ್ಯ. ಕುಮಾರ ಅಂದರೆ ಯಾರೋ ಅಲ್ಲ, ಸನತ್ ಕುಮಾರ್. ಸನತ್ ಕುಮಾರ ಕಾಮನ ಅವತಾರ. ಅವರೇ ಮೊದಲ ಅಂದರೆ ಸನಕ ಸನಂದ 4 ಜನ ಕೂಡ ಹೋಗಿ ಶೇಷದೇವ್ರನ್ನ ಕೇಳಿಕೊಂಡ್ರು. ವಿವಿತ್ಸವ ತತ್ವಂ. ತತ್ವಂ ವೇತ್ತುಂ ಇಚ್ಛವ ವಿವಿತ್ಸವ. ತಿಳಿಯ ಬಯಸಿದವರಾದಂತಹ, ತತ್ವವನ್ನು ತತ್ವ ಜಿಜ್ಞಾಸುಗಳಾದಂತಹ ಮುನಿಗಳು ಕುಮಾರ ಮುಖ್ಯರು. ಅವರೇನು ಒಂದು ಗುಂಪಿದೆ.
ಅವರೆಲ್ಲ ಹೋಗಿ ಪ್ರಧಾನರು ಇವರೇ. ಪರಸ್ಯ ಕುಮಾರ ಮುಖ್ಯ ಮುನಯೋ ಅನ್ವ ಪೃಚ್ಛನ್, ಹೋಗಿ ಅವರೆಲ್ಲ ಕೇಳಿಕೊಂಡ್ರು, ಹೋಗಿ ಉಪದೇಶ ಮಾಡಬೇಕು ನೀವು ಅಂತೇಳಿ. ಆಸೀನ ಮುರಿವ್ಯಾಂ ಭಗವಂತ ಮಾದ್ಯಂ ಸಂಕರ್ಷಣಂ ದೇವ ಮುಕುಂಠ ಸತ್ವಂ ವಿವಿತ್ಸವಸ್ತತ್ವಂ ಅತಃ ಪರಸ್ಯ. ಯಾರ ತತ್ವ? ಪರಸ್ಯ ತತ್ವಂ, ಪರತತ್ವ. ಪರತತ್ವಗಳು ಕೊಟ್ಟಿದ್ದಾರೆ. ಇವೆಲ್ಲ ತತ್ವನೇ, ತತ್ವ ಅಲ್ಲ ಅಂತೇನೂ ಅಲ್ಲ. ಈ ಲೌಕಿಕ ವಿಷಯಗಳು ತತ್ವ ಅಲ್ಲ ಅಂತ ಹೇಳಬಾರದು, ಅದು ಉಪಾದೇಯ ತತ್ವಗಳಲ್ಲ. ಅರ್ಥ ಆಯ್ತಾ? ಇವತ್ತು ಅಂಗಡಿಯಲ್ಲಿ ವಿಷಯ ಇದ್ದರೂ ಕೂಡ ಅದೇನು ವಸ್ತುನೇ, ಅದು ಅದು ಯಾವುದು ಕುಡಿಲಕ್ಕೆ ಉಪಯೋಗಿಸ್ಬಾರ್ದು. ಯಾವುದಕ್ಕೆ ಉಪಯೋಗಿಸ್ಬೇಕು? ದುಷ್ಟ ಜಂತುಗಳನ್ನ ನಾಶ ಮಾಡೋಕ್ಕೆ ಉಪಯೋಗಿಸ್ಬೇಕೆ ಹೊರತು ಇದಕ್ಕಲ್ಲ. ಆ ರೀತಿಯಲ್ಲಿ ತತ್ವ ಅಂದರೆ ಐತಿ. ಕಲಿಯೂ ತತ್ವನೇ ನೋಡಬೇಕಾದ್ರೆ, ಕಲಿಯಲು ಯಾಕೆ ಇಲ್ಲದೆ ಹೋದ್ರೆ ತತ್ವ ಹೇಗಾಗ್ತಿದ್ದ ಇದ್ದಾನೆ. ಆದರೆ ಎಂಥ ಪರಮ ಹೇಯ ತತ್ವ. ಸರ್ವಾತ್ಮನ ಎಲೆನೂ ತತ್ವ, ಅನ್ನನೂ ತತ್ವ. ಎಲೆ ತಿನ್ನೋ ತತ್ವ ಅಲ್ಲ, ಅನ್ನ ತಿನ್ನೋ ತತ್ವ. ಆ ಥರ ತತ್ವಗಳು ಎರಡು ವಿಧ ಅಂತ ಹೇಳಿದ್ದಾರೆ ಈಗಾಗಲೇ. ಹಾಂ, ಭೂಮಿಯಲ್ಲಿ ಶೇಷದೇವರು ದೊಡ್ಡ ಕೂತ್ಕೊಂಡು ಹೀಗೆ ನಿಂತಿದ್ದಾರೆ. ಅವರ ಹತ್ರ ಕೇಳಿದ್ರು. ಮತ್ತು ಸಪೋರ್ಟ್ ಅವರೇ ಸಪೋರ್ಟ್ ಕೊಡೋದು, ಅವ್ರಿಗೆ ಸಪೋರ್ಟ್ ಇದೆ. ಅದೇ ತಾಲೆ ಅದೇ ಸಪೋರ್ಟ್ ಅವ್ರಿಗೆ. ಯಾರಿದ್ದಾರಲ್ಲಿ? ಸಾಕ್ಷಾತ್ ವಾಯುದೇವರು ಪೂರ್ವ ರೂಪದಲ್ಲಿ ಇದ್ದಾರೆ. ಆ ಉರ್ವಿ, ಈ ಉರ್ವಿ ಅಲ್ಲ, ಆ ಉರ್ವಿ. ಪ್ರೋಕ್ತಂ ಕಿಲೈತದ್ ಭಗವತ್ತಮೇನ ನಿವೃತ್ತ ಧರ್ಮಾಭಿರತಾಯತೇನ ಸನತ್ಕುಮಾರಾಯ ಯದಾ ಪೃಷ್ಟಃ ಸಾಂಖ್ಯಾಯನಾಯ ಕೃತವ್ರತಾಯ ಸಾಂಖ್ಯಾಯನಃ ಪಾರಮಹಂಸ್ಯ ಮುಖ್ಯೋ ವಿವಕ್ಷಮಾಣೋ ಭಗವದ್ವಿಭೂತಿ ಜಗಾದಸೋ ಅಸ್ಮದ್ಗುರವೇನ್ವಿತಾಯ ಪರಾಶರಾಯ ಅಥ ಬೃಹಸ್ಪತಿಶ್ಚ ಪ್ರೋವಾಚ ಮಹ್ಯಂ ಸದಯಾರುಕ್ತೋ ಮುನಿಃ ಪುರಸ್ತೇನ ಪ್ರಾಣಮದ್ಯಂ ಸೋಹಂ ವತೈತತ್ ಕಥಯಾಮಿ ವತ್ಸ ತದ್ಭಾಲವೇ ನಿತ್ಯ ಮನೋವ್ರತಾಯ. ಏನಾಯ್ತು ಈಗ? ಆಮೇಲೆ ಅವರೇನು ಹೇಳಿದ್ರಾಗ, ಪ್ರೋಕ್ತಂ ಕಿಲ ಏತದ್ ಭಗವತ್ತಮೇನ ನಿವೃತ್ತ ಧರ್ಮಾಭಿರತಾಯ, ಮಧ್ಯೆ ಎಸ್ ಹಾಕಿದ್ದಾರೆ, ಹಾಕಬಾರ್ದಲ್ಲ. ನಿವೃತ್ತ ಧರ್ಮಾಭಿರತಾಯತೇನ ಅವಗ್ರಹ ಹಾಕಬಾರ್ದಲ್ಲಿ. ಕಿಲೈತದ್ ಭಗವತ್ತಮೇನ. ಹಾಂ, ಅಲ್ಲಿ ಬೇಕಿಲ್ಲ. ಈ ಪುಸ್ತಕದಲ್ಲಿ ಆದರೆ ನಿಮ್ಮ ಪುಸ್ತಕ ಇಲ್ದವ್ರೆ ಸೇರಿಸ್ಕೋಬೇಕಾಗುತ್ತೆ, ಸೇರಿಸೋದಾಗಬೇಕಾಗಿಲ್ಲ. ಇಲ್ಲ, ಇದ್ದಲ್ಲಿ ತೆಗಿದೆ. ನಿವೃತ್ತ ಧರ್ಮ ಪ್ರೋಕ್ತಂ ಕಿಲ ಏತತ್ ಭಗವತ್ತಮೇನ ಹೇಳಿದ್ಯಾರು? ಭಗವತ್ತಮರು. ಭಗವಾನ್, ಭಗವತ್ತರ, ಭಗವತ್ತಮ ಸೂಪರ್ಲೆಟಿವ್. ಭಗವಾನ್ ಅಂದರೆ ಗೊತ್ತಿದೆ, ಐಶ್ವರ್ಯ ಸಮಗ್ರ ಸ್ಯಾತಲ್ಲ. ಅವರಲ್ಲಿದೆ ಮುಖ್ಯ ಭಗವಂತ ಅಂದರೆ ಪರಮಾತ್ಮನೇ. ಅನಂತರ ಸ್ವಲ್ಪ ಕಟ್ಟ ಇದಾಗ್ತದೆ. ಶ್ರೀಮಂತ ಅಂದರೆ ಕೋಟ್ಯಾಧೀಶ, ಲಕ್ಷಾಧೀಶ ಶ್ರೀಮಂತ, ಶತಕೋಟಿಯವನು ಶ್ರೀಮಂತ. ಶ್ರೀಮಂತ ಅನ್ನೋ ಪದ ಹೇಗೋ ಭಗವಾನ್ ಅನ್ನೋ ಪದ 6 ಗುಣ ಇದ್ದವರಿಗೆಲ್ಲ ಅನ್ವಯಿಸುತ್ತೆ. ಅದು ಅಬ್ಸಲ್ಯೂಟ್ ಸೆನ್ಸಲ್ಲಿ ಅನ್ವಯಿಸೋದು ದೇವರಿಗೆ. ಕುಮಾರ ಮುಖ್ಯಾ ಮುನಯೋ ಪೃಚ್ಛನ್ ಪ್ರೋಕ್ತಂ ಭಗವತ್ತಮೇನ ನಿವೃತ್ತ ಧರ್ಮಾಭಿರತಾಯತೇನ. ಯಾರಿಗೆ ಹೇಳಿದರು? ಸನತ್ ಕುಮಾರಿಗೆ ಹೇಳಿದರು. ಯಾರವರು? ನಿವೃತ್ತ ಧರ್ಮದಲ್ಲೇ ಕುಡಿದವರು, ನಿವೃತ್ತ ಧರ್ಮದಲ್ಲೇ ಇದ್ದವರು. ಅರ್ಥ ಏನದಕ್ಕೆ? ಬಾಲ ಸನ್ಯಾಸಿಗಳು. ಬ್ರಹ್ಮದೇವರು ಹೇಳಿದರು, ಏನ ಪ್ರಜಾಶ್ರಯದ ಪುತ್ರಕ ಅಂತ ಹೇಳಿದ್ರೆ, ಇಲ್ಲ ನಮಗೆ ಪ್ರವೃತ್ತಿ ಧರ್ಮ ಬೇಡ, ನಿವೃತ್ತ ಧರ್ಮ ಬೇಕು ಅಂತ ಹೊರಟೋಗ್ಬಿಟ್ರು. ಅದಕ್ಕೆ ನಿವೃತ್ತಿ ಧರ್ಮ ಅಭಿರತಾಯ. 4 ಜನ ಆ್ಯಕ್ಚುಲಿ ಪ್ರಮುಖರು ಸನತ್ ಕುಮಾರರು. ಅದಕ್ಕೇನೆ ಅವ್ರನ್ನ ಒಬ್ಬರನ್ನೇ ಹೇಳ್ತಾರೆ, ಉಳಿದವ್ರು ಹಿಂದಿದ್ದಾರೆ. ಅದಕ್ಕೋಸ್ಕರನೇ ಒಬ್ಬರಿಗೆ ಹೇಳಿದ್ದಲ್ಲ ಇದು, ಅಷ್ಟು ಜನಕ್ಕೆ. ಆದರೆ ಪ್ರಧಾನರು ಸನತ್ ಕುಮಾರರು. ಹಾಂ, ಯಾವುದಿದ್ದಾರೆ? ಕಾಮನ್ ಆಗಿರೋದೇ ಒಂದು ಉತ್ತಮಾಧಿಕಾರಿ. ಅಲ್ಲಿ ಇಂದ್ರ ಉತ್ತಮಾಧಿಕಾರಿ ಸಮ, ಇವರು ಇಂದ್ರಕಾಮರ ಸಮ. ಅದರಿಂದಾಗಿಯೇ ಉತ್ತಮಾಧಿಕಾರಿಗಳು. ಅಭಿರತಾಯ ಯಾವುದೋ ಕಾಲಕ್ಕೆ ಸನ್ಯಾಸ ತಗೊಂಡಿದ್ದಲ್ಲ, ಬಿಡ್ತಲ್ಲಕ್ಕೆ ನಮಗೆ ಅದೆಲ್ಲ ಬೇಡ, ಇದು ಸಾಕು ಅಂತ ಹೇಳಿದಾರಲ್ಲ. ಅದಕ್ಕೆ ತೇನ ಸನತ್ ಕುಮಾರಾಯ, ಒಬ್ಬ ಶೇಷದೇವರಿಂದ ಸನತ್ ಕುಮಾರ್ ಹೇಳಲ್ಪಟ್ಟಿತು. ಯದಾಹ ಪೃಷ್ಟ, ಅವ್ರು ಕೇಳಿದ್ದಕ್ಕೆ. ಸಾಂಖ್ಯಾಯನಾಯ ಧೃತವ್ರತಾಯ, ಅವರೇನು ಮಾಡಿದರು? ಸಾಂಖ್ಯಾಯನರು ಅಂತ ಒಬ್ಬರು, ಅವ್ರು ಹೇಳಿದರು. ಶೇಷದೇವರು, ಸನತ್ ಕುಮಾರರು, ಆಮೇಲೆ ಸಾಂಖ್ಯಾಯನರು ಅವರಿಗೆ ಬಂತು. ಅವರೇನು ಮಾಡಿದ್ರು? ಅವರು ಕೂಡ ಯಾರ್ಯಾರಾಗಿರಬಾರ್ದು. ಧೃತವ್ರತಾಯ ಕೇಳಬೇಕು ಅಂತ ಇರಬೇಕು ಅವರಿಗೆ. ಸುಮ್ಮನೆ ಕೇಳಿದ್ರೆ ಕೇಳ್ತೀವಿ, ಅವೆಲ್ಲ ಪಾಠಗಳಲ್ಲ. ಅದಕ್ಕೆ ಅಡ್ಮಿಷನ್ ಕೊಟ್ಟು ದುಡ್ಡು ಕೊಟ್ಟು ಎಂಟರ್ ಆಗಿರ್ತಾನೋ, ಇಲ್ಲ ಹೆವಿ ಫೀಸ್ ಕೊಟ್ಟಿರ್ತಾನೆ. ಗೊತ್ತಾಯ್ತಾ? ಒಂದೊಂದು ಕ್ಲಾಸಿಗೆ ಮಿಸ್ ಆಗುತ್ತೆ ಅಂತ. ಇವತ್ತೊಂದು ವಿಧಾನ ನಡೆದರೆ ಒಂದು ದಿವಸಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಧೃತವ್ರತರು ಅವ್ರು ಕೇಳಲೇಬೇಕು ಅಂತ ಬಂದವರು. ಅವರು ಕೇಳಕ್ಕೆ ಬಂದವ್ರು ಹೇಳೋದಲ್ಲ, ಕೇಳಲಿಕ್ಕೇ ಬಂದವ್ರು ಹೇಳಬೇಕು. ಅದು ಡಿಫ್ರೆನ್ಸ್ ಗೊತ್ತಾಯ್ತಾ? ಕೇಳಕ್ಕೆ ಬಂದೇ ಇಲ್ಲ ಅವನು ಕೂಡಿಸಿ ಹೇಳೋದು ಹೋಪ್ಲೆಸ್. ಅದು ಕೇಳಕ್ಕೆ ಬಂದಿದ್ದಾನೆ, ಹೇಳಿದರೆ ಕೇಳ್ರಿ, ಇಲ್ಲ ಬೋರ್ಗೆ ರೆಡಿ ನಾವು ಅಷ್ಟೇ. ಅದು ಉಪಯೋಗ
ಹೇಳಲೇಬೇಕು ನೀವೀಗ ಏನು ಮಾಡಿದ್ರು ತಾಯಿ ಧೃತೌ ವ್ರತಾಯ ಅಂಥವ್ರಿಗೆ ಮಾತ್ರ ಹೇಳಬೇಕು. ಶ್ರೋತೃಗಳು ಅಂದರೆ ಅವರು ಮುಖ್ಯ ಶ್ರೋತೃಗಳು ಅವರೇ ಹೊರತು ಬೇರೆಯವರಲ್ಲ. ಸಾಂಖ್ಯಾಯನ ಪಾರಮಹಂಸ್ಯ ಮುಖ್ಯೋ ಅವರು ಕೂಡ ಹಾಗೆ ಪರಮಹಂಸದಲ್ಲಿ ಮುಖ್ಯರಾಗಿತ್ತು. ಅವ್ರು ಯಾರು ಹೇಳಿದರು? ವಿವಕ್ಷಮಾಣೋ ಭಗವದ್ವಿಭೂತಿ ಪರಮಾತ್ಮನ ವಿಭೂತಿಗಳನ್ನು ಹೇಳಿಕೊಟ್ಟ ಅವರು ಜಗಾದ ಮತ್ತೆ ಒಬ್ರಿಗೆ ಹೇಳಿದರು. ಕೇಳಿದವ್ರು ಇನ್ನೊಬ್ರಿಗೆ ಹೇಳಬೇಕು ಅಂತ ಇನ್ನೊಂದು ಮೆಸೇಜ್ ಇದಕ್ಕೆ. ಕೇಳಿದವರು ತಮ್ಮ ತಿಳಿದಷ್ಟು ಎಲ್ಲರಿಗೂ ಎಲ್ಲ ತಿಳಿದಪ್ಪ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ, ಅವ್ರು ಬಿಟ್ಟುಬಿಟ್ರೆ. ಆದರೆ ಏನು ಮಾಡಬೇಕು? ತಮಗೆ ತಿಳಿದಷ್ಟನ್ನು ಸರಿಯಾಗಿ ಹೇಳಬೇಕಷ್ಟೇ. ಯಾವುದೋ ವಿಷಯ ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೊಂಡು ಅವರು ಕಾಂಪ್ಲಿಕೇಟ್ ಮಾಡಿ ಕೆಲಸಕ್ಕೆ ಹೋಗಬಾರ್ದು. ಎಷ್ಟು ಸೀದಾ ಎಷ್ಟೋ ಅಷ್ಟು ಹೇಳಿಬಿಟ್ರೆ ಬೋದಾಯಿತು. ಅದು ತಪ್ಪಾಗಿರಬಾರ್ದು. ಸಾಂಖ್ಯಾಯನ ಪಾರಮಹಂಸ್ಯ ಮುಖ್ಯೋ ವಿಚಕ್ಷಮಾಣೋ ವಿವಕ್ಷಮಾಣೋ ಭಗವದ್ವಿಭೂತಿ ಜಗಾದಸೋ ಅಸ್ಮದ್ಗುರವೇನ್ವಿತಾಯ ಪರಾಶರಾಯಾಥ ಬೃಹಸ್ಪತಿಶ್ಚ. ಅವರು ನಮ್ಮ ಗುರುಗಳು ಹೇಳಿದರು. ಪರಾಶರರು ಮೈತ್ರೇಯರಿದ್ದಾರಲ್ಲ ಶಿಷ್ಯರು, ಅವ್ರ ಶಿಷ್ಯರು ನಮ್ಮ ಗುರುಗಳಿಗೆ ಅವರು ಹೇಳಿದರು. ಜೊತೆಗೆ ಬೃಹಸ್ಪತಿ ಆಚಾರ್ಯರಿಗೂ ಹೇಳಿದರು. ಕವಲಾಯಿತು. ಪ್ರೋವಾಚ ಮಹ್ಯಂ ಸ ದಯಾಲುರುಕ್ತೋ ಮುನಿಃ ಪುಲಸ್ತೇನ ಪುರಾಣ ಮಾಧ್ಯಂ ಸೋಹಂ ವರ್ತೆ ಬತೈತತ್ ಕಥಯಾಮಿ ವತ್ಸ ಶ್ರದ್ಧಾಲವೇ ನಿತ್ಯ ಮನೋರಥಾಯ. ಪ್ರೋವಾಚ ಮಹ್ಯಂ ಸ ದಯಾಲು ಉಕ್ತಃ ಮುನಿ. ಕರುಣಾಳುಗಳು. ಇವತ್ತು ಶಾಸ್ತ್ರ ಪ್ರವಚನ ಹೇಳ್ತಾರೆ, ಕಾರುಣ್ಯ ಇದ್ದರೆ ಮಾತ್ರ ಸಾಧ್ಯ, ವ್ಯವಹಾರದಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಕರುಣೆಯಿಂದ ಹೇಳಿದರು ಅಷ್ಟೇ. ಎಲ್ಲಿ ಹೋದರೂ ಕೂಡ ಕರುಣೆ. ರಾಘವೇಂದ್ರ ಸ್ವಾಮಿಗಳ ಕರುಣೆ, ದೊಡ್ಡವರ ಕರುಣೆ, ಹರುಗಳ ಗುರುಗಳ ಕರುಣದಿಂದ ಆಪನಿತು ಪೇಳುವೆ ಪರಮಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ. ಕರುಣೆ ಹೊರತು ಬೇರೆ ಹೇಳಕ್ಕೆ, ಯಾಕೆ ಬೆಲೆ ಕಟ್ಟಲಾಗದ ವಸ್ತು. ಬೆಲೆ ಕಟ್ಟೋ ವಸ್ತುವಾಗಿದ್ದರೆ ಬೆಲೆ ಕೊಡ್ತೀನಿ ಕೊಟ್ಬಿಡಿ ಅಂತ ಹೇಳ್ಬೋದು. ಬೆಲೆ ಕಟ್ಟಲಾಗದ ವಸ್ತುವನ್ನು ತೊಗೊಳಕ್ಕೆ ಏನಿರಬೇಕು? ಕರುಣೆ ಒಂದೇ. ಆದ್ದರಿಂದಾಗಿಯೇ ಇದು ನಿಜವಾದ ಅಧ್ಯಾತ್ಮ ಅಂದ್ರೆ. ಇವತ್ತು ಸುಮ್ಮನೆ ಹಾಗೆಲ್ಲ ಹೇಳಿದ್ರೆ ಅಧ್ಯಾತ್ಮ ಆಗೋದೇ ಇಲ್ಲ. ದಯಾಲುರುಕ್ತೋ ಮುನಿಃ ಪುರಸ್ತೇನ ಪುರಾಣ ಮಾಧ್ಯಂ. ಆದ್ಯಂ ಪುರಾಣಂ ಅಂದರೆ ಮೊದಲು ಬರೆದ ಪುರಾಣ ಅಲ್ಲ ಇದು, ಕೊನೆಗೆ ಬರೆದಿದ್ದು. ಆದ್ಯ ಅಂದರೆ ಶ್ರೇಷ್ಠ ಅಂತ ಅರ್ಥ. ಮೊದಲು ಬರೆದ ಪುರಾಣಗಳು ಬೇರೆ ಇದೆ, ಇದು ಅಲ್ಟಿಮೇಟ್. ಇದು ಅದಂತೆ ಸಿದ್ಧಸ್ತು ಸಿದ್ಧಾಂತ. ಆದ್ದರಿಂದ ಆದ್ಯ ಪುರಾಣವನ್ನು ಹೇಳಬೇಕು. ಆದ್ಯರು ಅಂದರೆ ಇರೋ ಗುಂಪಿನಲ್ಲಿ ಶ್ರೇಷ್ಠರು, ಮೊದಲು ಬಂದವರಲ್ಲ. ಇವನು ಮೊದಲು ನಿಂತಿದ್ದಾನೆ, ಎಲಿಜಿಬಿಲಿಟಿ ಇಲ್ಲ, ಕೊನೆಗೆ ಬಂದ ಎಲಿಜಿಬಿಲಿಟಿ ಇತ್ತು, ಅವನಿಗೆ ಕೊಟ್ಟರು. ಗೊತ್ತಾಯ್ತಾ? ಎಲಿಜಿಬಿಲಿಟಿ ದೃಷ್ಟಿಯಿಂದ ಆದ್ಯಂ ಪುರಾಣ. ಪ್ರೋವಾಚ ಮಹ್ಯಂ ಸ ದಯಾಲುರುಕ್ತೋ ಮುನಿಃ ಪುಲಸ್ತೇನ ಪುರಾಣ ಮಾಧ್ಯಂ ಸೋಹಂ ಬತೈತತ್ ಕಥಯಾಮಿ ವತ್ಸ. ಅದನ್ನೇ ನಾನು ಹೇಳ್ತೇನೆ, ಬದಲಾಯಿಸಿ ಹೇಳೋದಿಲ್ಲ, ಅದನ್ನೇ ನಾನು ಹೇಳ್ತೇನೆ. ಅದು ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಗೀತಾರ್ಥ ಹೇಳಬೇಕೆ ಹೊರತು ತೋಚದರ್ಥ ಹೇಳಬಾರ್ದು. ಅದಕ್ಕೆ ಏತದ್ ಕಥಯಾಮಿ ವತ್ಸ. ವಿದುರ ಇದರ ದಾತ. ಅದು ಇವರು ಯತಿಗಳು. ಗೊತ್ತಾಯ್ತಾ? ಮೈತ್ರೇಯರು ದೊಡ್ಡ ಇವರು ಬ್ರಾಹ್ಮಣರಾಗಿ ದೊಡ್ಡವರು. ವಿದುರ ಯೋಗ್ಯತೆಯಲ್ಲಿ ಭಾರಿ ದೊಡ್ಡ ವ್ಯಕ್ತಿ, ಇವರಿಗಿಂತ ದೊಡ್ಡವರು. ಇದರ ಮೈತ್ರೇಯಿಗಿಂತ ದೊಡ್ಡವರು ಅವರೇನೆ. ಆದರೆ ಅವರು ಇದರಲ್ಲಿ ಇದ್ದಾರೆ, ಹೇಳಾಗಿಲ್ಲ. ಅದಕ್ಕೋಸ್ಕರ ಮಾಡಿ ಹೊಗಳ್ತಾರೆ. ವತ್ಸ ಅಂತ ಕರೆದು, ವತ್ಸ ಅಂದರೆ ಮಗು ಅಂತ ಕರೆದು. ಇವರು ಕರಿಬಾರ್ದಾಗೆ. ಸ್ವರೂಪದಲ್ಲಿ ಇವರೇ ವತ್ಸ ಅವ್ರ ಮುಂದೆ, ಇಲ್ಲಿ ಮಾತ್ರ ಇವರು ವತ್ಸ. ಪುರಾಣ ಮಾಧ್ಯಂ ಸೋಹಂ ಬತೈತತ್ ಕಥಯಾಮಿ ವತ್ಸ. ಕರುಣಾಳುವಾಗಿ ಅವ್ರು ಹೇಳಿದರು. ಕರುಣಾಳು ಅಂತ ಕಂಡವ್ರಿಗೆಲ್ಲ ಹೇಳ್ತಾ ಹೋಗಿಬಿಟ್ರೆ ಶ್ರದ್ಧಾಲವೇ, ನೀ ಶ್ರದ್ಧಾಳುನೇ. ಶ್ರದ್ಧಾಹಿ ಪರಮಾಗತಿ. ಶ್ರದ್ಧೆ ಇಲ್ದವ್ರು ಹೇಳಬಾರ್ದು. ಶಾಸ್ತ್ರ ಎಂಥದ್ದನ್ನು ಹೇಳದೇ ಇರಬಾರ್ದು, ಕಂಡವ್ರಿಗೆ ಹೇಳಬಾರ್ದು. ಅದಕ್ಕೆ ಇಬ್ಬರನ್ನು ಪರೀಕ್ಷೆ ಆಗಬೇಕು, ಅದು ಅರ್ಹ ಅಂತ ಗೊತ್ತಾಗಬೇಕು. ಇವತ್ತು ಇವರನ್ನು ಸಿ ಟಿ ಮಾಡ್ತಾರಲ್ಲ, ಹಾಗೆ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಅದು ಎಲ್ಲರಿಗೂ ಎಲಿಜಿಬಲ್ ಅಂತ ಹೇಳಿದಾಗ ಹೇಳಬೇಕೆ ಹೊರತು ಅವನು ಬರೀ ಕೇಳಿದ ಅನ್ನೋ ಮಾತ್ರ ಕೇಳೋದಕ್ಕೆ ಸಾಧ್ಯ ಇಲ್ಲ. ಅವನೇನಾಗಿರಬೇಕು ಅಂತ ಹೇಳಿದರೆ ಪೂರ್ತಿ ಧೃತವ್ರತನಾಗಬೇಕು, ಶ್ರದ್ಧೆ ಇರಬೇಕು. ನಿತ್ಯಂ ಮನೋವ್ರತಾಯ, ನಿತ್ಯದಲ್ಲೂ ಬರ ಇರಬೇಕು. ಇದು ದೊಡ್ಡ ಶಿಷ್ಯರ ಯೋಗ್ಯತೆ ಆಗಿರಬೇಕು. ಇತಿ ಭಾಗವತ ಆಗತಿ ಪ್ರಕರಣಂ 16 ಶ್ಲೋಕದಲ್ಲಿ ಭಾಗವತ ಹೇಗೆ ಬಂತು ಅಂತ ಹೇಳಿದ. ಒಂದು ಪ್ರಣಾಳಿಕೆ ಪ್ರಸಿದ್ಧವಾದ್ದಿದೆ, ಎರಡನೇ ಪ್ರಣಾಳಿಕೆ ಬ್ರಹ್ಮದೇವರಿಂದ ನಾರದ ವೇದವ್ಯಾಸರಿಗೆ ಒಪ್ಪಿಸಿದರು. ಅವರೇನು ಮಾಡಿದರು? ಶುಕಾಚಾರ್ಯ ಹೇಳಿದರು. ಅವರು ಪರೀಕ್ಷೆ ಅದ್ರ ಕೇಳ್ಕೊಂಬಂದವರು. ಅದು ಗೊತ್ತಿತ್ತ ಹೇಳಕ್ಕೆ ಹೋಗಲಿಲ್ಲ. ಇದು ಮೈತ್ರೇಯರು ಹೇಳ್ತಾ ಇರೋದೆ. ಇವರು ಆಗತಿ ಕ್ರಮ ಇದು, ಅವರ ಆಗತಿ ಕ್ರಮ ಇದು. ನಮಗೆ ಆಗತಿ ಕ್ರಮ ಅಂದರೆ ಭಾಗವತ ತಾತ್ಪರ್ಯ, ವಿಜಯಧ್ವಜರ ವ್ಯಾಖ್ಯಾನ, ಮುಂದಿನವರ ವ್ಯಾಖ್ಯಾನಗಳು, ಅವೆಲ್ಲ ನಮಗೆ ಪರಂಪರೆ, ಗ್ರಂಥ ಪರಂಪರೆ. ಅದು ಉಪದೇಶ ಪರಂಪರೆ, ಇದು ಗ್ರಂಥ ಲಿಖಿತ ಪರಂಪರೆ ಹೀಗೆ ಬಂದಿದೆ. ಇದನ್ನು ಬಿಟ್ಬಿಡ್ಬಾರ್ದು ಹೇಳೋಕ್ಕಲ್ಲ. 2 ಬಂತು, 3ನೇದೇ ಬಿಟ್ಬಿಟ್ಟಿದೆ ಪ್ರಧಾನ ಆ್ಯಕ್ಚುಲಿ. ಯಾಕೆಂದರೆ ಇವರು ಅರ್ಥ ಬರೆದು ಶಾಶ್ವತ ಉಳಿಸಿದ್ದು ನಮಗೆ. ಅವ್ರ್ಯಾರು ಮೈತ್ರಿನ ಮೆದುಳು ಸಿಗೋದಿಲ್ಲ. ಈಗ ಅವ್ರು ಹೇಳಿದ್ದು ಸಿಗುತ್ತೆ, ಅವರು ಸಿಗೋದಿಲ್ಲ. ಆಚಾರದ ಹಾಗಲ್ಲ.
ಆ ಗ್ರಂಥ ಮೂಲ ಸೇರಿಸಿ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಇದು ಅಲ್ಟಿಮೇಟ್ ಪೂರ್ವ. ವ್ಯಾಸ ಪರಂಪರೆ ಅಂದರೆ ಅದು ಕೂಡ ಆಚಾರ್ಯ ಹೇಳಿದವರು ಯಾರು? ವೇದವ್ಯಾಸದೇವರು. ಅವರು ಸಾಕ್ಷಾತ್ ನಾರಾಯಣ. ಅಲ್ಲ ಅಲ್ಲ, ಶೇಷದೇವ ಒಂದೇ ಇದಾದರೂ ಕೂಡ ಗುರುಗಳು ಬೇರೆ ಅಷ್ಟೇ ಹೊರತು ವಿಷಯ ಅದೇ. ಯಾವ ಕಾಲೇಜು ಅಂತಾರಲ್ಲ ಹಾಗೆ ಕಾಮನ್ ಕೋರ್ಸೇ. ಕಾಲೇಜ್ ಯಾವುದು ಅಂತ ಕೇಳ್ತಾರೆ, ಅದರಲ್ಲಿ ಸ್ವಲ್ಪ ವೇರಿಯೇಷನ್ ಇದ್ದೇ ಇರುತ್ತೆ. ಕೆಲವು ಕಾಲೇಜ್ ಭಾರಿ ಪ್ರೆಸ್ಟೀಜಿಯಸ್ ಇದ್ದಾಗ ಯಾವುದೇ ಅವ್ರಿಗೆ ಪ್ರಿಫರೆನ್ಸ್ ಕೊಟ್ಬಿಡ್ತಾರೆ. ನ್ಯಾಚುರಲ್ ಅವ್ರ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಅರ್ಥ. ಪ್ರೋವಾಚ ಮಹ್ಯಂ ಸತಯಾಲೋರುಕ್ತೋ ಮುನಿಃ ಪುಲಸ್ತೇನ ಪುರಾಣ ಮಾಧ್ಯಂ ಸೋಹಂ ಬತೈತತ್ ಕಥಯಾಮಿ ವತ್ಸ ಶ್ರದ್ಧಾಲವೇ ನಿತ್ಯ ಮನೋರಥಾಯ. ಅನೂರಥಾಯ ಅನುಸರಿಸಿ ರಥವನ್ನು ನಡೆಸ್ತಕ್ಕಂಥವ್ರಾಗಬೇಕು, ಅವ್ರಿಗೆ ಹೇಳಬೇಕು. ಸುಮ್ಮನೆ ಓದಿದಾಗ ಅರ್ಥ ಏನೋ ಒಂದು ಅರ್ಥ ಆಗತ್ತಿಲ್ಲ ಅಂತಲ್ಲ, ಡೀಟೇಲ್ಸ್ ಎಲ್ಲ ವ್ರತ ಅಂದ್ರೇನು, ಶ್ರದ್ಧೆ ಅಂದ್ರೇನು, ಹೇಳೋರಿಗೆ ಏನಿರು ಅವೆಲ್ಲ ಗೊತ್ತಾಗೋದಿಲ್ಲ. ಸುಮ್ಮನೆ ಕತೆ ಓದ್ಕೊಂಡು ಹೋಗ್ಬಿಡ್ತಾರೆ. ಶಾಸ್ತ್ರದ ಬ್ಯಾಕ್ಗ್ರೌಂಡ್ ಇದ್ದಾಗ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇದನ್ನೆಲ್ಲ ಜೋಡಿಸಿ ಅರ್ಥ ಬರೆದಿದ್ದವರು ಅವ್ರು ವಿಷ್ಣು ತೀರ್ಥರು. ಅಲ್ಲಿಗೆ ಆ ಪ್ರಕರಣ ಮುಗೀತು. 30 ಪ್ರಕರಣದಲ್ಲಿ ಒಂದು ಪ್ರಕರಣ ಮುಗೀತು. ಇದು ಅತಿ ಚಿಕ್ಕ ಪ್ರಕರಣದಲ್ಲಿ, ದೊಡ್ಡ 31 ಲೆಕ್ಕ ಹಾಕಲೇಬಾರ್ದು. ಸಣ್ಣ ಪ್ರಕರಣ, ದೊಡ್ಡ ಪ್ರಕರಣ ಬರುತ್ತೆ ಮುಂದೆ. ರಾಜ ವಿರಾಗ ಪ್ರಕರಣಂ. ಈಗ ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ. ಈ ಒಂದು ಆರ್ಗತೆ ಮುಗೀತು. ಪರೀಕ್ಷಿತ ರಾಜನಿಗೆ ಬರಬೇಕಾದ್ರೆ ಅವನು ಏನಿತ್ತು ಆತನಿಗೆ ಅಂದರೆ ರಾಜ ವಿರಾಗ ಪ್ರಕರಣ. ವಿರಕ್ತನಾಗಿ ಬಂದವನು. ರಾಜನಾಗಿದ್ದಾಗ ಹೇಳೋಕ್ಕೆ ಸಾಧ್ಯ ಇಲ್ಲ, ವಿರಕ್ತನಾಗಿ ಬಂದಿದ್ದಾನೆ. ಅದಕ್ಕೆ ಆತ ಒಬ್ಬ ರಾಜ ವಿರಕ್ತನಾಗಿ ಬಂದ ಅಂದರೆ ರಾಜ್ಯನೂ ಕೂಡ ಏನಲ್ಲ, ಇದು ಕೂಡ ಕ್ಷುಲ್ಲ ಸುಖನೇ ಆ ಲೆಕ್ಕದವ್ರಿಗೆ. ಇದಕ್ಕೆ ಯೋಚನೆ ಮಾಡಿದರೆ ಅದು ಕ್ಷುಲ್ಲ ಸುಖ ಇದ್ದಾಗೆ ಲೆಕ್ಕ. ರಾಜ್ಯ ಕೂಡ ಈ ಸಣ್ಣ ಪುಟ್ಟದಲ್ಲಿ ದೊಡ್ಡ ಸುಖ ಅಂತ ತಿಳ್ಕೊಂಡು ಎಷ್ಟು ಮೂರ್ಖರಾಗ್ತಾರೆ. ಇದು ಸುಖವೇ ಅಲ್ಲ, ಇವೆಲ್ಲ ಸುಖಾಭಾಸ. ಇದು ವೇದವ್ಯಾಸರಿಗೆ ಒಪ್ಪಿಸಿದರು. ಸ್ವಾಮಿ ದಯವಿಟ್ಟು ಹೀಗಿದೆ, ಅವ್ರು ಹೇಳಿದ್ದಾರೆ, ದಯವಿಟ್ಟು ಹೊರಕೊಡ್ಬೇಕು ಅಂತ ಕೇಳಿಕೊಟ್ರು ಅಷ್ಟೇ. ಉಳಿದ ಆಗತ್ತೆ ಕ್ರಮ ಎಲ್ಲ ತಾರತಮ್ಯ ಮೇಂಟೈನ್ ಆಗ್ತದೆ. ಇಲ್ಲಿ ಆಗಿಲ್ಲ. ಅಲ್ಲಿ ಇದ್ರ ಪ್ರಕಾರ ಹೇಳಿಬಿಡ್ತಾರೆ ಎಲ್ಲರೂ ಕೂಡ, ತಪ್ಪದು. ವೇದವ್ಯಾಸ ಹೇಳೋದು ನಾರದರು ಸಿಕ್ಕರೆ ವೇದವ್ಯಾಸ ಹಾಕಬೇಕು ಅಂತ ಹೇಳೋದಿಲ್ಲಾಗ. ಅದು ಹೇಳಿದ್ದಿಷ್ಟು ನಾರದರು ಬ್ರಹ್ಮದೇವರೇ ನಾರದರು ಹೇಳಿದರು. ನಾರದರಿಗೆ ಹೇಳಿದರು ಬ್ರಹ್ಮದೇವರು, ಇದನ್ನು ಹೋಗಿ ಹೇಳಬೇಕು, ಕೇಳಿದರೆ ಭಕ್ತಿ ಬರಬೇಕು, ಆ ರೀತಿ ಹೇಳಿ ಅಂತ ಹೇಳಿದರು. ಅವ್ರಿಗೆ ಗಾಬಿ ಆಗೋಯ್ತು. ಗಾಬಿ ಆಯಿತು ಅವರಿಗೆ. ನನಗೆ ಬರೋದಿಲ್ಲ, ಅಷ್ಟು ಹೇಳೋದಕ್ಕೆ ಬರೋದಿಲ್ಲ. ಬ್ರಹ್ಮದೇವ್ರು ಹೇಳಿದಾಗ ಹೇಳೋಕ್ಕೆ ಅವ್ರಿಗೆ ಬರೋದಿಲ್ಲ. ಅವ್ರ ಮಾತು ಮೀರಾಗಿಲ್ಲ. ಏನು ಮಾಡಿಬಿಟ್ರು, ಯಾರ ಕೈಲಿ ಹೇಳಿಸ್ಬೇಕು ಅಂತ ಹೊರಟ್ರಿ. ಈಗ ಸೀದಾ ವೇದವ್ಯಾಸರ ಹತ್ರ ಬಂತು. ಅವರಪ್ಪ ನೀವು, ಅವರಪ್ಪ ಅಂತ ಹೇಳಿದ್ರೆ ಎಷ್ಟೋ ಸರ್ತೆ ಅವರಪ್ಪ ನಾನು ಅಂತೇಳಿ ನೀವು ಹೇಳಬೇಕು. ಪ್ರಾರ್ಥನೆ ಮಾಡಿದ್ರು ಅಷ್ಟೇ ಹೊರತು ಏನಲ್ಲ, ಉಪದೇಶ ಅಲ್ಲ, ಪ್ರಾರ್ಥನೆ. ಪ್ರಾರ್ಥನೆಗೋಸ್ಕರ ಅವ್ರು ಬರೆದ್ರೆ ಹೊರತು ಬೇರೆ ಅಲ್ಲ. ಇದು ಕ್ರಮ ಇದು. ಅದು ಸಾಮಾನ್ಯವಾಗಿ ಈ ರೀತಿ ಮಾಡಿದರೆ ನೋಡೋರಿಗೆ ಏನಾಯಿತು, ನೋಡೋದಕ್ಕೆ ಹೋಗ್ತಾ ಹೆಚ್ಚು ಕಡಿಮೆ ಮಾಡಬೇಕು ಕಡೆಗೆ. ಹೌದೌದು, ಇದು ಆದರೆ ಅವರಿಗೆ ಸ್ವರೂಪ ಜ್ಞಾನ ಅಷ್ಟು ಜಾಸ್ತಿ ಎಲ್ರಿಗಿರ್ಬೇಕಾಗಿಲ್ಲ. ಅವರಿಗೆ ಇವರಿಗೆ ಫೋನ್ ಇಲ್ಲ ಅಷ್ಟು ಮಧ್ಯೆ ಬಂದು ಸುಪೀರಿಯರ್ ಆಗಿದ್ದಾರೆ. ಯಾರಿಗೆ ಇದೆಲ್ಲ ಸತ್ಯ ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯವುತ್ತಮ ಶ್ಲೋಕ ಪರಾಯಣ ಜನಾಃ ಜೀವಂತಿದಾತ್ಮಾರ್ಥಮಸೌ ಪರಾಂ ಶ್ರಿಯಂ ಮುಮೋಚ ನಿರ್ವಿದ್ಯ ಕುತಃ ಕಲೇವರಂ. ಈಗ ಪ್ರಶ್ನೆ ಶುರುವಾಯಿತು. ಪ್ರಶ್ನೆ ಅಲ್ಲಿ ಎಲ್ಲ ಹಿಂದೆ ಮುಂದೆ ಗೊತ್ತು, ಏನೂ ಅರ್ಥ ಆಗಲ್ಲ ಅದು. ಈಗ ಹೇಳಕ್ಕೆ ಶುರು ಮಾಡಿದ್ರು. ಪರೀಕ್ಷಿತ ರಾಜನಿಗೆ ಹೇಳಿದರು ಅಂತ ಹೇಳಿದ್ರೆ, ಪರೀಕ್ಷಿತ ರಾಜನಿಗೆ ಹೇಳೋ ಪ್ರಸಂಗ ಯಾಕೆ ಬಂತು? ಪರೀಕ್ಷಿತ ರಾಜನಿಗೆ ಇಷ್ಟೆಲ್ಲ ಟೈಮ್ ಎಲ್ಲಿ ಸಿಗುತ್ತೆ? ಮತ್ತು ರಾಜ ಆತ ರಾಜ ಯಾತಕ್ಕೆ ಬದುಕ್ತಾರೆ? ಜಗದ ಹಿತಕ್ಕೋಸ್ಕರ ಬದುಕ್ತಾರೆ. ಇಷ್ಟು ಭಾಗವತಿಗೆ ಅಷ್ಟು ಟೈಮ್ ಸಿಗ್ತಾ ಅಂದರೆ ವೈರಾಗ್ಯ ಬಂತು ಅಂತ. ವೈರಾಗ್ಯ ಯಾತಕ್ಕೆ ಬಂತು? ಹಾಗಿದ್ರೆ ವೈರಾಗ್ಯ ಬರೋದಕ್ಕೆ ಕಾರಣ ಬೇಕಲ್ಲ ಒಂದು. ಟೀಕಾರಾಯರು ವೈರಾಗ್ಯ ಬಂತು, ಕಿಂಪಶು ಪೂರ್ವದೇಹಿ ಮುಗಿದೋಯ್ತು ಒಂದು ಕಾರಣ ಕೊಡಬೇಕಲ್ಲ, ಇಲ್ಲದವ್ರೆ ಬರೋದಿಲ್ಲ. ಇವ್ರಿಗೇನು ವೈರಾಗ್ಯ ಬಂತು? ಯಾಕೆ ಬಂತು ವೈರಾಗ್ಯ? ಶಿವಾಯ ಲೋಕಸ್ಯ, ರಾಜರು ಹೇಗಿರಬೇಕು ಅಂತ ಹೇಳ್ತಾರೆ. ಶಿವಾಯ ಲೋಕಸ್ಯ, ಲೋಕದ ಕಲ್ಯಾಣಕ್ಕೆ ಇರಬೇಕೆ ಹೊರತು ಸ್ವಾರ್ಥಕ್ಕೆ ಇರಬಾರ್ದು. ಭವಾಯ ಭೂತಯ, 3, ಒಂದು ಕಲ್ಯಾಣ, ಭವ, ಭೂತಿ, 3 ಇದ್ದವ್ರು ಇನ್ನೂ ಮೇಲೆ ಕೆತ್ತಬೇಕು. ಆ ರೀತಿ ಇರಬೇಕು. ಯವುತ್ತಮ ಶ್ಲೋಕ, ಒಳ್ಳೆ ಮೇಷ್ಟ್ರು ಬಂದ ರಿಸಲ್ಟ್ ವೇರಿ ಆಗುತ್ತೆ, ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಡುತ್ತೆ. ಅದು ಉಪಯೋಗ ಬಂದಿದೆ. ಮೊದಲಿಗಿಂತ ಹೋಪ್ಲೆಸ್ ಆದರೆ ಉಪಯೋಗ ಇಲ್ಲ. ಅದಕ್ಕೆ ಪರಾಯಣ ಜನಾಃ ಜೀವಂತಿನಾತ್ಮಾರ್ಥಮಸೌ. ಎಷ್ಟು ಚೆನ್ನಾಗಿದೆ ನೋಡಿ. ಉತ್ತಮ ಶ್ಲೋಕ ಪರಾಯಣರು ಅಂದ್ರೇನು? ಕಿಂತು ಉತ್ತಮ ಶ್ಲೋಕ ಶಿಖಾಮಣಿನ ಮನೋವಿಶುದ್ಧೈ ಚರಿತಾನುವಾದ ಅಂತ ಕೇಳಿದವರಿಗೆ ಸ್ವಾರಸ್ಯ ಗೊತ್ತಾಗುತ್ತೆ. ಇದೇ ಪದ ಉಪಯೋಗಿಸಿದ್ದಾರೆ. ಉತ್ತಮ ಶ್ಲೋಕ ಅಂದರೆ ಯಾರು? ಪರಮಾತ್ಮ.
ಉತ್ತಮ ಶ್ಲೋಕ ಶಿಖಾಮಣಿ. ಉತ್ತಮ ಶ್ಲೋಕ ಶಿಖಾಮಣಿ ಬಂದಾಗ ಉತ್ತಮ ಶ್ಲೋಕರಲ್ಲಿ ಶ್ರೇಷ್ಠರು ಯಾರು ಅಂತ ಕೇಳಿದರೆ ದೇವರನ್ನು ಬಿಟ್ಟುಬಿಡೋದು, ಆ ಗುಂಪು ಬೇರೆ ಆಗೋಯಿತು. ಉತ್ತಮ ವಾಯುದೇವರು ನೆಕ್ಸ್ಟ್ ಉತ್ತಮ ಶಿಖಾಮಣಿಗಳು, ಅವರ ಚರಿತ್ರೆ ಭಾರಿ ಶ್ರೇಷ್ಠ. ಇವರು ಉಳಿದವರಿಗೆ ನಮಗಿಂತ ದೊಡ್ಡವ್ರ ಕತೆ ಕೇಳಿದ ತಕ್ಷಣ ಏನಾಗುತ್ತೆ, ಅವ್ರು ಹೇಳಿದಾಗ ಅವ್ರು ಸಾಧನೆ ಮಾಡಿದವರು ಆ ಬ್ಯಾಕ್ಗ್ರೌಂಡ್ ನಮಗಿರೋದ್ರಿಂದ ಅದಕ್ಕೆ ನಂಬಿಕೆ ಬರುತ್ತೆ. ಅದು ಪಾಪರಾದವನ ಹತ್ರ ಫೇಲ್ ಆಗೋದು ಇಂಟ್ರ್ಯೂ ಮಾಡೋಕ್ಕೆ ಹೋಗಲ್ಲ ಯಾರು, ಗೊತ್ತಾಯ್ತಾ? ಯಾಕೆ ಅವನು ಇವರು ಫೇಲ್ ಆಗಬೇಕಾಗತ್ತೆ. ಆದ್ದರಿಂದ ಅವರದ್ದು ಹೋಗ್ತಾರೆ, ಬರೀ ಪಾಸ್ ಆದರೂ ಹೋಗೋದಿಲ್ಲ. ಭಾರಿ ದೊಡ್ಡ ಸಾಧನೆ ಮಾಡಿದಾಗ ಹೋಗ್ಬಿಟ್ಟು ಏನು ಮುಂದಿನ ಗುರಿ ಏನು, ಹೇಗೆ ಮಾಡಿದ್ರಿ ಎಲ್ಲ ಕೇಳಕ್ಕೆ ಶುರು ಮಾಡ್ತಾರೆ. ಅದಕ್ಕೇನೆ ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯ ಉತ್ತಮ ಶ್ಲೋಕ ಪರಾಯಣ ಜನಾ. ಉತ್ತಮ ಶ್ಲೋಕ ಪರಾಯಣರಾದ ಜನಗಳೆಲ್ಲ ಕೂಡ ಜೀವಂತಿ, ಬದುಕೋದು. ಅದಕ್ಕೆ ವಿಷ್ಣುವ ಶ್ಲೋಕ ವಿಷ್ಣು ಪರಾಯಣರು ವೈಷ್ಣವರು. ಅವ್ರು ಬದುಕೋದು ಯಾವುದಕ್ಕೋಸ್ಕರ, ಉಳಿದವರ ಕಲ್ಯಾಣಕ್ಕೋಸ್ಕರ ಬದುಕ್ತಾರೆ. ಅವ್ರು ತಮ್ಮ ಹೊಡಿದಕ್ಕೋಸ್ಕರ ಬದುಕೋದಿಲ್ಲ. ಅವ್ರು ಕೆಲಸ ಮುಗಿಸಿ ಹೋಗ್ಬಿಡ್ತಾರೆ ಆ ಕಡೆಗೆ, ಇದಕ್ಕೋಸ್ಕರ ಬರೋದಿಲ್ಲ ಅವರು. ಮನೆಗೆ ಒಬ್ಬ ಡಾಕ್ಟ್ರು ಬಂದ ಅಂತ ಕೇಳಿದರೆ ಎಷ್ಟು ಕಾರುಣ್ಯ ಅದು. ಹಿಂದೆ ಕಾಮನ್ ಈಗೆಲ್ಲ ಬರೋದಿಲ್ಲ. ಈಗ ಬರೀ ಡಾಕ್ಟ್ರು ಸಿಗೋದೇ ಇಲ್ಲ, ನರ್ಸಿಂಗ್ ಹೋಮ್ ಇವರೋ ಹೋಗ್ಬೇಕಷ್ಟೇ. ಈಗ ಹಿಂದೆಲ್ಲ ಹಾಗಲ್ಲ, ಮನೆಗೆ ಬಂದು ಊರೂರು ಓಡಾಡೋ ಡಾಕ್ಟರ್ಸ್ ಇದ್ರು. ಹಳ್ಳಿಗಳಲ್ಲೆಲ್ಲ ಊರೂರಿಗೆ ಓಡಾಡ್ತಾ ಇದ್ದರು ಪಾಪ. ಜೀವಂತಿನ ಆತ್ಮಾರ್ಥಂ, ತಮಗೋಸ್ಕರ ಬದುಕೋದೇ ಇಲ್ಲ ಅವರು, ಲೋಕ ಕಲ್ಯಾಣಕ್ಕೋಸ್ಕರ ಬದುಕ್ತಾರೆ. ಅಸೌ ಪರಾಂ ಶ್ರಿಯಂ ಮುಮೋಚ ನಿರ್ವಿದ್ಯ. ಹೋಗಲ ವೈರಾಗ್ಯ ಒಂದು ದೊಡ್ಡ ಕಾರಣ ಇರಬೇಕು. ತೀರದ ಬಡತನ ಬಂತು, ವೈರಾಗ್ಯ ಬಂತು, ಸರಿ, ಅದಲ್ಲ. ಪರಾಂ ಶ್ರಿಯಂ ನಿರ್ವಿದ್ಯ. ಇಲ್ಲಿ ನಿರ್ವಿದ್ಯ ಶಬ್ದಕ್ಕೆ ಸಾಮಾನ್ಯ ಉಳಿದವ್ರು ಅರ್ಥ ಮಾಡಬೇಕಾದ್ರೆ ಪರಾಂ ಶ್ರಿಯಂ ನಿರ್ವಿದ್ಯ ವಿರಕ್ತನಾಗಿಬಿಟ್ಟ ಅಂತಾರೆ. ಅಲ್ಲ, ಪರಾಂ ಶ್ರಿಯಂ ನಿರ್ವಿದ್ಯ, ನಿರ್ವೇದ ನಿತರಾಂ ಲಾಭ. ಬರೀ ಪಾಪರ ಬಂದೇನೋ ಗೊತ್ತಿಲ್ಲ ಆತ, ರಿಟೈರ್ ಬಂದಿಲ್ಲ, ಸರ್ವೀಸಲ್ಲಿದ್ದಾಗಲೇ ಕೊಟ್ಟು ಬಂದಿದ್ದಾರೆ. ಯಾಕೆ? ವೈರಾಗ್ಯ ಬಂದುಬಿಡ್ತಾರೆ. ಅಷ್ಟೆಲ್ಲ ಸಂಪತ್ತಿದ್ದಾಗಲೂ ಕೂಡ ರಾಜ್ಯ ಸಂಪತ್ತನ್ನೇ ಬಿಟ್ಟು ಅದಕ್ಕೆ ಬಂದ ನಿರ್ವಿದ್ಯ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅದೆಲ್ಲ ಅರ್ಥ ಮಾಡಿದ ಗೀತಾವಷ್ಟದಲ್ಲಿ ಮಾಡಿದ್ದಾರೆ. ಅದು ಉಪಯೋಗ ಮಾಡಿಕೊಂಡು ಇಲ್ಲ ಅರ್ಥ ಹೇಳಬೇಕು ಅಂಥದ್ದು. ಪರಮೇಶ್ವರ ಸಿಕ್ಕಾಗ ವಿರಕ್ತಿ ಯಾರಿಗೆ ಬರುತ್ತೆ? ಸೋತಾಗ ವಿರಕ್ತಿ ಬಂದರೆ, ಗೆದ್ದವ್ರು ವಿರಕ್ತಿ ಬಂದರೆ ಗೆದ್ದು ಇನ್ನೂ ಗೆಲ್ಲಬೇಕಂತ ಶುರು ಮಾಡ್ತಾರೆ. ರಿಟೈರ್ ಆಗ್ತಾರೆ. ಅವತ್ತು ಸೋತು ಬಿಟ್ಟಾಗ ತಮ್ಮ ಕ್ಯಾಪ್ಟನ್ಸಿ ಸೋತ್ರೋದು ಬಿಟ್ಟು ಬಿಡ್ತಾರೆ. ಆ ಹೊತ್ತಿನಲ್ಲಿ ಒಳ್ಳೆ ಸಾಧನೆ ಮಾಡಿದವರು ಬಿಡ್ತಾರೆ, ಹೆಚ್ಚನ ಇಂಥವ್ರು ಬಿಡ್ತಾರೆ, ರಿಜೆಕ್ಟ್ ಆಗಿಬಿಡ್ತಾರೆ. ಕಲೇವರಂ ದೇಹವನ್ನು ಯಾತಕ್ಕೆ ತತ್ತಿ ಮುಮ್ಮೋಚ ಬಿಟ್ಟ. ಭಾಗವತ ಕೇಳಿ ದೇಹ ಬಿಟ್ಟೇ ಹೊರಟು ಬಿಟ್ಟ ಆತ. ಎಲ್ಲ ಇದೆ, ಉತ್ತಮ ಶ್ಲೋಕ ಪರಾಯಣ, ರಾಜನಾಗಿದ್ದಾನೆ, ಎಷ್ಟು ಅನುಕೂಲ ಮಾಡಬಹುದು. ಅಂಥ ಹೊತ್ತಲ್ಲಿ ಯಾತಕ್ಕೆ ಅವನು ವೈರಾಗ್ಯ ಬಂದು ಹೊರಟ ಅಂತ ಪ್ರಶ್ನೆ. ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸನ್ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ. ಆ ಅರ್ಥ ಮಾಡಿದರೆ ನಿರ್ವಧ್ಯ ಅಂತ ನಮ್ಮವರೇ ಮಾಡಿದರೆ ವೈರಾಗ್ಯ ಬಂತು ಅಂತ ಅಷ್ಟೇ ಮಾಡಬೇಕು. ಆ ಸಾಧ್ಯಶ್ರೀ ಮೇಲೆ ವೈರಾಗ್ಯ ಅಲ್ಲ, ಇದಕ್ಕೋಸ್ಕರ ಬಂತು ಅಂತ ತಿಳ್ಕೊಂಡು ಬಂದ. ಇಷ್ಟಿದ್ದಾಗಲೂ ಬಿಟ್ಟರಲ್ಲ. ಅದೇ ಮಾತನ್ನು ಜಯತೀರ್ಥರ ಬಗ್ಗೆ ಹೇಳಿದರು. ಸನ್ಯಾಸ ತೊಗೊಂಡ್ರು ಅವರು, ಏನೋ ಪ್ರಾಬ್ಲಮ್ ಇತ್ತು, ಅವ್ರಿಗೆ ಏನು ಪ್ರಾಬ್ಲಮ್ ಇದ್ದಿಲ್ಲ, ಗೊತ್ತಾಯ್ತಾ? ಎಲ್ಲ ಕಿಸ್ಕಾಬಟ್ಟೆ ಕೇಸ್ಗಳಿದ್ದು ಸನ್ಯಾಸ ತೊಗೊಂಡ್ಬಿಟ್ಟೆ ಅಂತ ಆಗಲಿಲ್ಲ. ಶ್ರೀಮನ್ ಮಾತಾ ಪಿತೃಮುಖ ಜನೆ ಬಾಂಧವೇ ವರ್ತಮಾನೆ ಕಾಂತಾಯುಗ್ಮೆ ಕಮಲವದನೆ ಚಾರ್ವಶೇಷ ಪ್ರದೀಕೆ. ಮತ್ತು ಇನ್ನೇನಿತ್ತು ಅವರಿಗೆ? ಬೇಕಾದಷ್ಟು ರಜತ ಕನಕಾದಿ ವೈಭವೇ ವರ್ತಮಾನೆ. ರಜಕ ಕನಕ ಬೇಕಾಷ್ಟು ವೈಭವ ಬಿತ್ತು. ಆದರೆ ಬಿಟ್ಟರು ಅವ್ರು ಏನು ಬಿಟ್ಟರು? ಒಂದೊಂದೇ ಬಿಡಲಿಲ್ಲ. ಈ ಮಧ್ಯೆ ವ್ರತದಲ್ಲಿ ಒಂದೊಂದು ಬಿಡ್ಲಕ್ಕೆ ಹೇಳಿದ್ದಾರೆ ಅಷ್ಟೇ, ಒಟ್ಟಿಗೆ ಬಿಡ್ಲಕ್ಕೆ ಹೇಳಿದ್ದಾರೆ. ಒಟ್ಟಿಗೆ ಬಿಟ್ಟುಬಿಟ್ಟು ನ್ಯಸ್ತಾಶೇಷ ಯತಿರಯವಭೂತ್ ಶೈವ ಲೋಕೇ ವಿರಕ್ತಿ. ಇದು ನಿಜವಾದ ವಿರಕ್ತಿ ಅಂದರೆ ಹಾಗಿರಬೇಕು. ಶ್ರೇಷ್ಠವರ ರಾಮಸ್ಯ ಬಂತಲ್ಲ, ಆ ಶ್ಲೋಕದಂತೆ ಬಂದಿರೋ ಶ್ಲೋಕ ಅದು. ಆ ಶ್ಲೋಕ ಎರಡಕ್ಕೂ ಮೂಲ ಇದು. ಮುಖ್ಯವಾದ ಮಾತು ಅಂದರೆ ಇದು ಇಷ್ಟೆಲ್ಲ ಇದ್ದು ವೈರಾಗ್ಯ ಹೇಗೆ ಬಂತು? ಅಥ ಶಬ್ದ ವೈರಾಗ್ಯ ಇದ್ದವನಿಗೆ ಮಾತ್ರ ಹೇಳೋದಕ್ಕೆ ಸಾಧ್ಯ. ಶಮದಮ ಎರಡು, ಶ್ರದ್ಧೆ, ದಮ ವೈರಾಗ್ಯ. ಇಂದ್ರಿಯ ನಿಗ್ರಹ ವೈರಾಗ್ಯ ತಾನೇ ಬರೋದು, ಅಷ್ಟಿರಬೇಕು. ಮುಮೋಚ ನಿರ್ವಿದ್ಯ ಕುತಃ ಕಲೇವರಂ. ಕಲೇವರ ಅಂತ ಹೇಳಿದರೆ ದೇಹ. ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸನ್ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ ನಿಶಮ್ಯ ವಾರ್ತಾವನತಿ ಪ್ರಿಯಾಂ ತತಃ ಶರಾಸನಂ ಸಂಯುಗ ರೋಚಿರಾದದೇ. ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸನ್ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ ನಿಶಮ್ಯ ವಾರ್ತಾಂ ಅನತಿ ಪ್ರಿಯಾಂ ತತಃ ಶರಾಸನಂ ಸಂಯುಗ ರೋಚಿ ಆದದೇ. ಬ್ಯಾಕ್ಗ್ರೌಂಡ್ ಹೇಳ್ತಾರೆ, ಹೀಗಾಯಿತು ಒಮ್ಮೆ. ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸನ್. ಕುರುಕ್ಷೇತ್ರ ಅದೆಲ್ಲ ಸ್ವತಃ ಎಲ್ಲ ಕುರುಜಾಂಗಲ ದೊಡ್ಡದು, ಅಲ್ಲಿ ವಾಸ ಮಾಡ್ಕೊಂಡಿದ್ದ. ಒಂದು ಸುದ್ದಿ ಬಂತು, ಒಂದು
ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ, ತನ್ನ ಚಕ್ರಾಧಿಪತ್ಯದಲ್ಲಿ ಕಲಿ ಪ್ರವೇಶ ಮಾಡಿದ್ದಾನೆ ಅಂತ ವಾರ್ತೆ ಬಂತು. ನಿಶಮ್ಯ ಅದನ್ನು ಕೇಳಿದೆ. ಸಂಸ್ಕೃತ ಎರಡು ಪದ ಮಿಸ್ಲೀಡಿಂಗ್. ನಿಶಮ್ಯ ನಿಶಾಮ್ಯ ಅಂತ ಹೇಳಿದೆ. ನಿಶಮ್ಯ ಅಂದರೆ ಕೇಳಿ, ನಿಶಾಮ್ಯ ಅಂದರೆ ನೋಡಿ. ಎರಡು ಪದ ಸರಿಯಾಗಿ ಉಪಯೋಗಿಸಬೇಕು. ಇಲ್ಲಿ ಕೇಳಿ ಸುದ್ದಿ ಬಂತು. ವಾರ್ತಾಂ, ಎಂಥ ಸುದ್ದಿ ಅದು? ಅನತಿಪ್ರಿಯಂ. ಈ ಕಳ್ಳರು ಬಂತಾರಲ್ಲ, ಓ ಇದಾಗ್ತಿದೆ ಗಲಾಟೆ ಬಿಟ್ಬಿಟ್ಟು ಅರಾಜಕತೆ ಬಂದುಬಿಟ್ಟಿದೆ, ಗಲಾಟೆ ಮಾಡ್ತಾರಲ್ಲ, ಹಾಗೆ ಕಲಿ ಬಂದ ಅಂದರೆ ಭಾರಿ ದೊಡ್ಡ ಗುಂಡ ಬಂದಾಗ ಲೆಕ್ಕ. ಅವ ಕೇಳಿದ, ಅತ್ಯಂತ ಅಪ್ರಿಯವಾದ ವಾರ್ತೆ ಅದು. ಅದನ್ನು ಕೇಳಿಬಿಟ್ಟು ತತಃ ಶರಾಸನಂ ಸಂಯುಗ ರೋಚಿರಾದದೆ. ಸಂಯುಗ ಅಂದರೆ ಯುದ್ಧ. ಈ ಯುದ್ಧ ಮಾಡಬೇಕು ಅವನ ಅವನೇನು ಸಂಧಾನ ಇಲ್ಲ ಅವ್ರ ಬಗ್ಗೆ ಎಲ್ಲ ಕೂಡ. ಟೆರರಿಸ್ಟರ್ ಏನು ಸಂಧಾನ ಮಾಡೋದ್ರ ಜೊತೆಗೆ. ಆದ್ದರಿಂದ ಏನು ಮಾಡಿದ, ಶರಾಸನ ಅಂದ್ರೇನು, ಧನುಸ್ಸನ್ನು ತಗೊಂಡು ಅಲ್ಲಿಂದ ಹೊರಟ. ನಿಗ್ರಹ ಮಾಡಕ್ಕೆ ಹೊರಟ. ಯಾರನ್ನು? ಕಲಿನಿಗ್ರಹ ಮಾಡಕ್ಕೆ ಹೊರಟ. ಇದು ಭಾಳ ಇಂಪಾರ್ಟೆಂಟ್. ಈಗ ನಾವು ಕಲಿಯುಗದಲ್ಲಿ ಇರೋದಾದ್ರಿಂದ ಏನು ಮಾಡಬೇಕು, ಯಾವಾಗ ಕಲಿ ನಿಗ್ರಹದ ಕಾನ್ಸೆಪ್ಟ್ ಇಟ್ಕೊಂಡಿರ್ಬೇಕು. ಕಲಿ ಎಲ್ಲಿರ್ತಾನೆ? ಜ್ಯೂತಾಪಾನ 4 ಇದೆ, ಶ್ರೀಯಸ್ತೂನ 4 ಕಡೆ ಇರೋದ್ರಿಂದ ಅದು ಬಿಟ್ಟುಬಿಟ್ರೆ ಕಲಿ ಹೋದಾಗ ಲೆಕ್ಕ. ಅರ್ಥ ಆಯ್ತಾ? ಆದಷ್ಟು ಇವತ್ತು ಕಲಿಯುವುದು ಬಂದಿದ್ದಾನೆ ಅಂತ ಕೇಳಿ ಹೊರಟ. ನಾವು ಕಲಿಯುಗದಲ್ಲೇ ಇದ್ದೇವೆ ನಾವೀಗ. ಅದರಿಂದ ಹೇಗೆ ನಡ್ಕೋಬೇಕು, ಯಾವ ಕಲಿಯ ಬಾಧೆ ಒಳಗಾಗದಂತೆ ನಡ್ಕೋಬೇಕು. ಕತ್ಲು ಅಂತಷ್ಟು ಬೆಳಕಿಗೆ ಏರ್ಪಾಡು ಮಾಡ್ಕೋತಾರೋ ಇಲ್ಲೋ, ಬೆಳಕಿಗೆ ವ್ಯವಸ್ಥೆ ಮಾಡ್ಕೋಬೇಕು. ಅವ್ರಿಗೆ ಆಪೋಸಿಟ್, ಕತ್ಲಿಗೆ ಆಪೋಸಿಟ್ ಬೆಳಕು, ಕಲಿಗೆ ಆಪೋಸಿಟ್ ಇವರು ವಾಯುದೇವರಾದ್ದರಿಂದ ಅವ್ರ ಶಾಸ್ತ್ರ ಇದ್ದರೆ ಏನು ಮಾಡೋಕ್ಕಾಗೋದಿಲ್ಲ. ಸ್ಮರಣೆ ಅಷ್ಟೇ ಅಲ್ಲ, ಓದಬೇಕು, ಅವ್ರಿಗೆ ಮಾತು ಕೇಳಬೇಕು. ಕಲಿ ಏನು ಮಾಡೋಕ್ಕೆ ಬರೋದಿಲ್ಲ, ಗೊತ್ತಿಲ್ಲ. ಕಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಬ್ಬರಿಗೆ ಹೆಸರೋದು. ಇವತ್ತು ಈಗ ಕಲಿಯುಗದಲ್ಲಿ ದೇವರ ಅವತಾರ ಮಾಡೋದಿಲ್ಲ, ಆದ್ದರಿಂದ ಯಾರಿಗೆ ಹೆದರೋದು? ಒಬ್ಬರೇ ಇವತ್ತು. ಬಟ್ ಅವ್ರಿಗೆ ದೇವ್ರದ್ದು ಇವತ್ತು ದೊಡ್ಡವರೆಲ್ಲ ಕಳಿಸಿದ್ರೆ ಅವ್ರು ಕಳಿಸಿದ್ರೆ ಬರ್ತಾರೆ, ಅವರೇ ಬರೋದಿಲ್ಲ. ಒಬ್ಬರು ದೇವ್ರು ಕಳಿಸ್ಕೊಟ್ಟಿದ್ದಾರೆ ಆಗಲೇ. ಆದ್ದರಿಂದ ಅವ್ರ ಹತ್ರ ಹೋಗಬೇಕು. ನತೇ ಗುಡಾಕೇಶ. ಎಷ್ಟು ಶ್ಲೋಕ ಜಂಪ್ ಮಾಡ್ತಾರೆ ಗೊತ್ತಾ ಇಲ್ಲಿಂದ, ಗೊತ್ತಾಯ್ತು? ಆ ಶ್ಲೋಕ ಜಂಪ್ ಮಾಡಿ ಮುಂದೆ ಹೇಳ್ತಾರೆ. ಕಲಿ ಸಿಕ್ಕ, ಅದೆಲ್ಲ ನಡೆದೋಯ್ತು. ಅದು ಹಸು ಕಾಲು ಕಾಲಿಗೆಲ್ಲ ಮುಗಿದೋಯ್ತು. ಕೊನೆಗೆ ಅವನು ಇವನೇ ಅಂತೂ ಗೊತ್ತಾಯಿತು, ಎತ್ತಿದ, ಹೊಡಿಬೇಕು ಅವನ್ನ ಅಂತೇಳಿ ತಕ್ಷಣ ಕಾಲು ಹಿಡ್ಕೊಂಡು. ದುಷ್ಟರ ಲಕ್ಷಣವೇ ಅಷ್ಟು. ಯಾವಾಗ ಅವ್ರು ಜೋರಾಗ್ತಾರೆ, ಗುರ್ರು ಅಂತಾರೆ, ಹೋಗ್ತಾರೆ. ಸ್ವಲ್ಪ ಇದ್ದಾರೆ ಅಟ್ಸ್ಕೊಂಡ್ಬರ್ತಾರಲ್ಲ, ಹಾಗೆ ಈಗ ಯೋಚನೆ ಮಾಡ್ತಾ ನೋಡಿಕೊಂಡು ಹೇಳ್ತಾನೆ. ನತೇ ಗುಡಾಕೇಶ ಯಶೋಧರಾಣ ಬದ್ಧಾಂಜಲಿರ್ಭೋರ್ ಭಯಮಸ್ತಿ ಕಿಂಚಿತ್. ದಯವಿಟ್ಟು ಕೊಲ್ಲಬೇಡಪ್ಪ ಅಂತ ಕೇಳಿದ. ಅದು ಹೇಳ್ತಾನೆ, ಯಾರು ಗೊತ್ತಾ ನಾವೆಲ್ಲ? ಗುಡಾಕೇಶ ಯಶೋಧರಾಣ, ಭೀಮಾರ್ಜುನರ ವಂಶದವ್ರು ನಾವೆಲ್ಲ. ಹಾಗೆಲ್ಲ ಅಟ್ಯಾಕ್ ಮಾಡೋದಿಲ್ಲ ಕಂಡವ್ರನ್ನೆಲ್ಲ ಕೂಡ. ಅದು ಕೂಡ ಯಾರು ಗೊತ್ತಾ? ಕಾಲು ಹಿಡಿದವ್ರನ್ನೆಂದೂ ನಾವು ಕೈ ಬಿಡೋದಿಲ್ಲ. ಕಾಲು ಯಾಕೆ ಹಿಡಿಯುತ್ತೆ? ಕೈ ಬಿಡಿಬಿಡ್ರಿ ಅಂತ ಕಾಲು ಹಿಡಿಯೋದು. ಓದಿಲಕ್ಕಲ್ಲ, ಕಾಲು ಒದ್ದು ಬಿಟ್ಟರೆ ಹೋಯ್ತಾರೆ. ಕೈ ಹಿಡಿಯುವ ಕಾಲಿಗೆ ಆಯಿತು, ಕ್ಷಮಿಸಬೇಕಾಗ. ಚಕ್ರವರ್ತಿತೆ ನಿಶಮ್ಯ ವಾರ್ತಾ ಮನತಿ ಪ್ರಿಯಂ ನವರ್ತಿತವ್ಯಂ ನತೇ ಗುಡಾಕೇಶ ಯಶೋಧರಾಣ. ಪರೀಕ್ಷಿತರಾಗಿ ಗುರುತಿಸೋದು ಹೇಗೆ ನಾವೀಗ? ಅಭಿಮನ್ಯುವಿನ ಮಗ, ಅರ್ಜುನನ ಮಗ, ಭೀಮನ ತಮ್ಮನ ಮೊಮ್ಮಗ ಬಂದಿದ್ದಲ್ಲ, ಪೌತ್ರೇ ಪವಿತ್ರ, ಹೀಗೆಲ್ಲ ಗುರುತಿಸ್ತೇವೆ. ಎಂತೆಂಥ ದೊಡ್ಡವರು ಅವರು. ಅವ್ರ ಕೀರ್ತಿ ನಾವು ಕಳಂಕ ತರೋರಲ್ಲ, ಅವ್ರಿಗೆ ಕ್ಷಮಾಶೀಲರು. ನಾನು ಕ್ಷಮಿಸ್ತೇನೆ ನಿನ್ನ. ಕೊಲ್ಲಕ್ಕೆತ್ತಿದ್ದ, ಕೊಲ್ಲೋದಿಲ್ಲ, ಕಾಲು ಹಿಡ್ಕೊಂಡಿದ್ದು ಬಿದ್ದು ಬಿಡ್ತೇನೆ. ಆದರೆ ನಿನ್ನ ಈ ರೀತಿ ಬಿಡೋದಿಲ್ಲ ನಾನು ರಾಜ್ಯದಲ್ಲಿ. ಮತ್ತೆ ಕ್ಷಮಿಸಿ ಅಂತೇಳಿ ಎಲ್ಲಿ ಬೇಕಾದ್ರೆ ಮಾಡ್ಕೊಂಡು ಬಿಡೋದಿಲ್ಲ. ಇಲ್ಲಿ ಎಂಟರಾಗಬಾರ್ದು, ಬರಬಾರ್ದು, ಡಿಸ್ಟರ್ಬ್ ಮಾಡಿಕೊಡ್ದು. ಹಾಗಿರೋ ಸರಿ, ಇರೋದ್ರಿಲ್ಲ. ಕ್ಷಮೆ ಆ ರೀತಿ ಇರಬೇಕು. ಪೂರ್ತಿ ಕ್ಷಮಿಸಿಬಿಟ್ರೆ ಲೋಕ ಹಾಳಾಗತ್ತೆ, ಕ್ಷಮಿಸ್ತಾ ಹೋದರೆ ಧರ್ಮ ಹೋಗುತ್ತೆ. ಅದಕ್ಕೇನು ಮಾಡ್ದ? ಹಾಗೆ ಮಾಡಿದ. ಅದಕ್ಕೆ ರಾಮದೇವರು ಯಾತಕ್ಕೆ ವಾಲಿನ ಡೈರೆಕ್ಟ್ ಕೊಲ್ಲಕ್ಕೆ ಹೋಗಲಿಲ್ಲ ಅಂದರೆ ಖಾಲಿ ಬಿದ್ದು ಬಿಡ್ತಿದ್ದ. ಖಾಲಿ ಬಿದ್ದವ್ರು ಕೊಲ್ಲಾಗಿಲ್ಲ. ಅದಕ್ಕೆ ಅಂಡ ಮೇಲೆ ಕೊಡ್ಲಿಕ್ಕೆ, ಕ್ಷಮೆ ಕೇಳಿದ ಮೇಲೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋಕ್ಕೆ ಬರೋದಿಲ್ಲ. ತಾನೇ ಹೇಳಿದ್ದಾನೆ, ಸುಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ವಾದಿನೇ ಅಭಯಂ ಸರ್ವಭೂತೇಭ್ಯ ತದಾಮೇತದ್ ವ್ರತಂಬ ಅಂತ ಹೇಳಿರೋದ್ರಿಂದ ತಾನು ವ್ರತಭಂಗ ಮಾಡೋದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕಾಣದಂತೆ ಹೊಡೆದು. ಕೈಲಾಗಲಿಲ್ಲ ಅಂತಲ್ಲ, ಶಕ್ತಿ ಹೋಗುತ್ತೆ ಅಂತಲ್ಲ, ಆ ಕಾರಣಕ್ಕೋಸ್ಕರ. ಗೊತ್ತಾಯ್ತಾ? ಆದಷ್ಟು ಈಗ ಇರೋದು ಯಾರಿಗೆ? ಕ್ಷೇಮಕ ಬಂದಲ್ಲಿ ಇರೋದು. ಪರೀಕ್ಷಿತರಾದ ಇರೋದೀಗ. ಪರೀಕ್ಷಿತರಾದ ಬಂದ ಕಾಲದಿದ್ದು, ಕ್ಷೇಮಕರು ಇಲ್ಲದ ಕಾಲ ನಾವಿರೋದು. ದೊಡ್ಡ ಅದಿದ್ದು 1000 ವರ್ಷ ಇದ್ದಿದ್ದು. ಅದು ಕೊನೆಯ ವ್ಯಕ್ತಿ ಕ್ಷೇಮಕ. ಕ್ಷೇಮಕ ಅಂತಲ್ಲ ಅದ ಹೆಸರು, ಕ್ಷೇಮಕ. ಕ್ಷೇಮಕನವರೆಗೆ ಅಂತ ಅರ್ಥ. ಕ್ಷೇಮಕನವರೆಗೆ, ಕ್ಷೇಮಕ ಅಂತ ಮಾಡಿ ಹಾಕಿಬಿಟ್ಟಿದ್ದಾರೆ ಎಷ್ಟೋದೆಲ್ಲ. ಕ್ಷೇಮಕಾಂತ ರಾಜ ಅಲ್ಲ ಆತ, ಕ್ಷೇಮಕ ರಾಜ. ಬ್ರಹ್ಮಾಂತ ಗುರುವಸ್ತ. ಬ್ರಹ್ಮಾಂತರ ಯಾರು? ಅವರು ಬ್ರಹ್ಮಾಂತರ ತುಳಿಕ್ದಾಗತ್ತೆ ಅಷ್ಟೇ. ಬ್ರಹ್ಮಾಂತರಲ್ಲ, ಬ್ರಹ್ಮದೇವರವರೆಗೆ, ಕ್ಷೇಮಕನವರೆಗೆ ಬೆಳೆದು ಬಂತು. ಯಾರಿಗೆ?
ಹೌದು 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 ಇತ್ತು ಇತ್ತು ಅಂತ ಹೇಳ್ತಾರೆ. ಬಂದು ಓದಿದ್ದೀವಿ ಆಗಲೇ ಪಾತ್ರದಲ್ಲಿ ಬಂತು. ಪರಮಾತ್ಮ ಸ್ವತಃ ಅಂಥವ್ರನ್ನ ತಾನು ನೆಲೆಸಿದ್ದು ರಕ್ಷಣೆ ಮಾಡ್ತಾನೆ. ಅದಕ್ಕೆ ರಾಜರಲ್ಲಿ ಒಂದು ಯಾವಾಗಲೂ ಏನಿಟ್ಟಿರ್ತಾನೆ ಪರಮಾತ್ಮ ಒಂದು ತಾನೇ ಹೇಳಿದ್ದ ನಾರಾಯಣಾಂಚ ನರಾಧಿಪ ಭಗವದ್ಗೀತೆ 10ನೇ ಅಧ್ಯಾಯದೊಳಗೆ ರಾಜರಲ್ಲಿ ವಿಭೂತಿ ರೂಪ ಇದೆ ಅಂತ ಹೇಳ್ತಾರೆ. ಆದ್ದರಿಂದ ಕೆಲಸ ಇಲ್ದ್ರೆ ಮಾಡ್ಲಿಕ್ಕೆ ಬರೋದು. ವಿತೌಟ್ ಪವರ್ ಏನು ಮಾಡಕ್ಕೆ ಬರಲ್ಲ ಅವರಿಗೆ. ದೊಡ್ಡ ವ್ಯಕ್ತಿಯಾಗಿರುವ ಪೋಸ್ಟಲ್ಲಿ ಇಲ್ಲ ಈಗ, ಏನು ಮಾಡಕ್ಕೆ ಬರೋದಿಲ್ಲ. ಅಲ್ಲಿ ಕೊಟ್ಟಿದ್ದು ಯಾರು ಅನುಗ್ರಹ ಮಾಡಿ ಕೊಟ್ಟಿರ್ತಾರೆ, ಅದಿದ್ದರೆ ಕೆಲಸ ಇಲ್ಲದವ್ರು ಮಾಡಕ್ಕೆ ಬರೋದಿಲ್ಲ. ಚಕ್ರವರ್ತಿ ಹೇಳ್ತಾರೆ ಅದನ್ನೆಲ್ಲ. ನೀವು ಅದಕ್ಕಿಂತ ಮುಂಚೆ ಹೇಳ್ಬಿಟ್ರೆ ನಿಮಗೆ ಗೊತ್ತಾಗೋದು ಅವ್ರಿಗೆ ಗೊತ್ತಾಗಲ್ಲ. ಭಾಗವತ ಬರೆಯೋರು ಅವರು ಗೊತ್ತಾಯ್ತಾ. ನೀವು ಕೇಳೋರಿಗೆ ಎಷ್ಟು ಶಕ್ತಿ ಇದ್ರೆ ಹೇಳೋರಿಗೆ ಎಷ್ಟು ಇರಬೇಕು. ಅದು ಮುಂದೆ ಹೇಳ್ತಾರಲ್ಲ ಅದರ ಕೀರ್ತಿ ನವರ್ತಿತವ್ಯಂ. ಅದಕ್ಕೇನು ಮಾಡ್ಬೇಕು ನೀನೀಗ? ನೀನು ಭಯಪಡ್ಲಿಕ್ಕೆ ಹೋಗಬೇಡ, ಕೊಲ್ಲೋದಿಲ್ಲ. ನವರ್ತಿತವ್ಯಂ, ನನ್ನ ಇರಬೇಡ್ದು. ಭವತ ಕಥಂಚಿತ್ ಕ್ಷೇತ್ರೇ ಮದೀಯೇ, ನನ್ನ ಕ್ಷೇತ್ರದಲ್ಲಿ ಪ್ರವೇಶ ಮಾಡೋಂಗಿಲ್ಲ ನೀನೀಗ. ಇಡೀ ಭೂಮಿನೇ ಆತನ ಕ್ಷೇತ್ರ. ಈ ಚಕ್ರವರ್ತಿ ಆದ್ದರಿಂದ ಅಲ್ಲಿ ಎಲ್ರಾಗ ಇಲ್ಲೇ ಇಲ್ಲ ನೀನೀಗ. ತೊಮ್ಮ ಅಧರ್ಮ ಬಂಧು, ಅಧರ್ಮದ ಬಂಧು ನೀನು. ಧರ್ಮ ಬಂಧುಗಳಿಗೆ ಅವಕಾಶ ಇಲ್ಲಿ, ಬೇರೆ ಧರ್ಮಕ್ಷೇತ್ರ ಇದು. ಹಾಗಲ್ಲಿ ಅಲರ್ವ ಮಾಡೋದಿಲ್ಲ, ದೂರ ಹೋಗ್ಬೇಕು ನೀನೀಗ. ತ್ವಾಂ ವರ್ತಮಾನಂ ನರದೇವ ದೇಹೇಶು ಅನುಪ್ರವೃತ್ತೋ ಯಮಧರ್ಮಯೂಥ ಲೋಹೋನೃತಂ ವೀರ್ಯಮನಾರ್ಯಮೋಹೋ ಜ್ಯೇಷ್ಠಾ ಚ ಮಾಯಾ ಕಲಹಶ್ಚ ದಂಭಃ. ತ್ವಾಂ ವರ್ತಮಾನಂ, ಕೊನೆಗೆ ಅಂತ ಹೇಳಿ ಹಾಗಿದ್ದರೆ ಸಮುದ್ರದ ಗುಹೆಯೊಳಗೆ ಇದು ತಿಳಿಬೇಕು, ಒಳಗೆ ಎಂಟರಾಗಬಾರ್ದು. ಅದೆಲ್ಲ ಸಾಧ್ಯ ಇಲ್ಲ, ಇರ್ಲಕ್ಕೂ ಜಾಗ ಬೇಕಲ್ಲ ಅಂತ ಕೇಳಿದಾಗ 4 ಕೊಟ್ಟರು. ಸುಮ್ಮನೆ ಕೇಳಿದ ತಕ್ಷಣ 4 ಕೊಟ್ಟ, ಪಾಪ ಕಡಿಮೆ ಕೊಡಲಿಲ್ಲ. ದ್ಯೂತಂ ಪಾನಂ ಶ್ರೇಯಸ್ತೂನ 4 ಕೊಟ್ಟರೆ ಮತ್ತೆ ಕೇಳ್ಕೊಂಡ, ಸಾಲ ದಿನೋತ್ಸವ ಕೊಡೋದು ಕೇಳಿದೆ. ಕೇಳೋದೇ ಮೊದಲೇ ತಪ್ಪು, ಅತೃಪ್ತಿ 2ನೇ ತಪ್ಪು, ಗೊತ್ತಾಯ್ತಾ? ಆದ್ದರಿಂದ ದೊಡ್ಡ ದೋಷ ಅದು. ಹೀಗೆ ಕಲಿ ಗುರ್ತ. ಅದಕ್ಕೆ ಮಹಾಫಲೇಶು ಕದಾಚಾರ, ಕಲಿ ಬಂದುಬಿಡ್ತಾರೆ ಕೇಳಬೇಡಿ ಅಂತ ಅರ್ಥ. ಕೇಳೋಕೆ ಹೋದ ತಕ್ಷಣ ಯಾರು ಎಂಟ್ರಾಗ್ತಾರಲ್ಲಿ? ಕಲಿ ಕಾಯ್ತಾ ಕೂತಿರ್ತಾನೆ, ಬಂದೇ ಬಿಡ್ತಾನೆ ಆ ಕಡೆ. ಅದಕ್ಕೆ ಯಾವ ನೀವು ಫಲ ಕೇಳೋದಿಲ್ಲೋ ಆ ಕಡೆ ಬೈಕೊಂಡು ಹೋಗ್ಬಿಡ್ತಾನೆ. ಅಲ್ಲಿ ಬೈಕೊಂಡು ಹೋಗ್ತಾರೆ, ಇಲ್ಲಿ ಬಂದು ಬೈಬಲ್ಲ, ಅಲ್ಲಿ ಬೈಕೊಂಡು ಹೋಗ್ಬಿಡ್ತಾನೆ, ಒಬ್ಬ ಸಮಸ್ಯೆ ಬರೋದಿಲ್ಲ. ಅದಕ್ಕೆ ಫಲಗಳಲ್ಲಿ ಕಲಿ ಇರುತ್ತಾನೆ ಅಂತ ಅರ್ಥ, ಗೊತ್ತಾಯ್ತಾ? ಫಲ ಕೇಳಿದ್ನಲ್ಲ ಅವನು, ಅತೃಪ್ತಿ. ಈ ಫಲ ಹೇಳಿದ ತಕ್ಷಣ ಒಂದು ಜೊತೆ ಗಂಟೆ ಏನು ಬಿಡುತ್ತೆ? ಅತೃಪ್ತಿ. ಅದಕ್ಕೆ ಅಲ್ಲೇ ಕಟ್ ಮಾಡಿಬಿಟ್ರೆ ಅದನ್ನು ಯೋಚನೆ. ತ್ವಾಮರ್ತಮಾನಂ ನರದೇವ, ಅದಿರಲಿ, ನಾಳೆ ದಿವಸ ಮುಂದುವರ್ತಾನೆ. ಇವೆಲ್ಲ ಸರಿಯಾಗಿ ಕೇಳಿದಾಗ ಎಷ್ಟು ವಿಷಯ ಇದೆ. ಯಾತಕ್ಕೆ ಈ ಕಥೆ ನೆನಪಿ ಬರ್ತದೆ, ಫುಲ್ ಒಟ್ಟು ನೆನಪಿ ಬಂದು ಏನೇನಾಯಿತು ಅಂತ ನೆನಪಾಗ. ಇಷ್ಟೊತ್ತಿಗೆ ಪರೀಕ್ಷಿದ್ರೆ ಅದೇ ಯಾರ ಹತ್ರ ಬರ್ತೋಗ್ಬಿಟ್ಟದು. ಅದಕ್ಕೆ ಆಗಬಾರ್ದು.